ध्यायामि नमो ये सौवसाभूतम् अरहन्त देव वन्दे गुरुवन्दे न गणनानपियरायो धम्मदयामय वन्दे कम्मखयकारणं शुद्धं कम्मखयकारणं शुद्धं। ಶ್ರೀ ಕವಿವರ್ಯ ಪಂಡಿತ್ ಪ್ರವರ ಟೇಕ್ಚಂದ್ಜಿಯವರು ರಚನೆ ಮಾಡಿರ್ತಕ್ಕಂಥ ಸುದೃಷ್ಟಿ ತರಂಗಿಣಿ ಎನ್ನುವಂತಹ ಕೃತಿಯ ಹಿಂದಿಯಿಂದ ಕನ್ನಡಕ್ಕೆ ಅನುವಾದಿಸಿದವರು ಶ್ರೀಮತಿ ಧವಲಶ್ರೀ ಅಣ್ಣಾಸಾಹೇಬ್ ಪಾಟೀಲ್ ಸೇಡ್ಬಾಳ್ ಇವರ ಈ ಕೃತಿ ರತ್ನದಲ್ಲಿ ನಾವು ಧರ್ಮದ ಹೇಯ ಜ್ಞೇಯ ಉಪಾದೇಯ ಅನ್ನುವಂಥ ಅಧಿಕಾರವನ್ನು ನಾವು ಏನು ಮಾಡ್ತಕ್ಕಂಥದ್ದಿತ್ತು ಅಂತಂದ್ರೆ ನೋಡ್ತಕ್ಕಂಥದ್ದಿತ್ತು. ಇದರೊಳಗೆ ಧರ್ಮ ಅಂದರೆ ಯಾವುದು, ಕುಧರ್ಮ ಅಂದರೆ ಯಾವುದು, ಸುಧರ್ಮ ಅಂದರೆ ಯಾವುದು ಅನ್ನುವಂಥದ್ದನ್ನು ನೋಡಿದ ನಂತರ ಆ ಧರ್ಮ ಈ ಜಗತ್ತಿನೊಳಗೆ 5 ಪ್ರಮಾಣಗಳಿಂದ ಹೆಂಗೆ ಸಿದ್ಧ ಆಗ್ತದ, ಅದೇ ಶ್ರೇಷ್ಠ ಇದೆ ಅನ್ನುವಂಥದ್ದು ಹೇಗೆ ಸಿದ್ಧ ಆಗ್ತದೆ ಅನ್ನುವಂಥ ಸಂಗತಿಯನ್ನು ನಾವು ನಿನ್ನೆ ದಿವಸ ಏನು ಮಾಡಿದ್ದೀವಿ ಅಂತಂದ್ರೆ 2 ಪ್ರಮಾಣಗಳನ್ನು ನೋಡಿದ್ವಿ. ಒಂದು ಲೌಕಿಕ ಪ್ರಮಾಣವನ್ನು, ಒಂದು ಪರಂಪರಾ ಪ್ರಮಾಣವನ್ನು ಏನು ಮಾಡಿದ್ವಿ ಅಂತಂದ್ರೆ ನೋಡಿದ್ವಿ. ಇವತ್ತು 3 ಪ್ರಮಾಣಗಳನ್ನು ಏನು ಮಾಡೋದಿದೆ ಅಂತಂದ್ರೆ ನೋಡೋದಿದೆ. 3ನೇ ಪ್ರಮಾಣ ಯಾವುದು ಅಂತಂದ್ರೆ ಅನುಮಾನ ಪ್ರಮಾಣ, 4ನೇದು ಶಾಸ್ತ್ರ ಪ್ರಮಾಣ, 5ನೇದು ಪ್ರತ್ಯಕ್ಷ ಪ್ರಮಾಣ. ಈ 5 ಪ್ರಮಾಣಗಳಿಂದ ಏನಿದೆ ಅಂತಂದ್ರೆ ಯಾವ ಧರ್ಮ ಲೋಕದೊಳಗೆ ಶ್ರೇಷ್ಠ ಇದೆ, ಅದೇ ಸತ್ಯ ಧರ್ಮ ಇದೆ, ಅದೇ ಜೈನ ಧರ್ಮ ಇದೆ ಅನ್ನುವಂಥದ್ದನ್ನು ಪಂಡಿತ್ ಟೇಕ್ಚಂದ್ಜಿಯವರು ಏನು ಮಾಡ್ತಾ ಇದ್ರು ಅಂದ್ರೆ ತಿಳಿಸ್ಕೊಡ್ತಾ ಇದ್ರು. ನಿನ್ನೆ ಪುಟ ಸಂಖ್ಯೆ 189. ನಿನ್ನೆ ಪರಂಪರಾ ಪ್ರಮಾಣದೊಳಗೆ ನಮ್ಮೆಲ್ಲ ಪೂಜ್ಯ ಪುರುಷರು ಶಲಾಕಾ ಪುರುಷರ ವಿಷಯಗಳನ್ನು ನಾವು ಕೇಳ್ತಾ ಬಂದಿದ್ದೇವೆ, ಅದನ್ನು ಹೇಳ್ತಾ ಬಂದಿದ್ದೇವೆ. ಅವೆಲ್ಲವೂ ಕೂಡ ಏನಿದ್ದಾವಂದ್ರೆ ಪ್ರಮಾಣಭೂತಿವೆ ಅನ್ನುವಂಥ ಸಂಗತಿಯನ್ನು ನಾವು ನೋಡ್ಕೊಂಡಿದ್ವಿ. ಹೀಗಾಗಿ ಜಿನಧರ್ಮವನ್ನು ಅಖಂಡ ಅಂತ ನಾವು ಏನು ಮಾಡಬೇಕು ಅಂತಂದ್ರೆ ತಿಳ್ಕೊಳ್ಬೇಕು ಅನ್ನುವಂಥದ್ದನ್ನು ನೋಡಿದ್ವಿ. ಇವತ್ತು ನಾವು ಅನುಮಾನ ಪ್ರಮಾಣದಿಂದಲೂ ಕೂಡ ನಮ್ಮದೇನಿದೆ ಅಂತಂದ್ರೆ ಧರ್ಮ ಶ್ರೇಷ್ಠ ಇದೆ ಅನ್ನುವಂಥದ್ದನ್ನು ನೋಡೋದಿದೆ. ಪುಟ ಸಂಖ್ಯೆ 189ರಲ್ಲಿದೆ 3ನೇ ಪ್ರಮಾಣ ಅನುಮಾನ ಪ್ರಮಾಣ. ತಮ್ಮ ಬುದ್ಧಿಯ ಮಾಧ್ಯಮದಿಂದ ವಸ್ತುವಿನ ಯಥಾವತ್ ವಿಚಾರ ಮಾಡಿ ಶ್ರದ್ಧೆ ಮಾಡುವುದು ಅನುಮಾನವಿದೆ. ಅನುಮಾನ ಅಂದರೆ ಏನು? ಅನುಮಾನ ಅಂದರೆ ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ವಸ್ತುವಿನ ಯಥಾವತ್ತಾಗಿರ್ತಕ್ಕಂಥ ವಿಚಾರ ಮಾಡಿದ ಮೇಲೆ ಅದರ ಮೇಲೆ ಶ್ರದ್ಧೆ ಮಾಡೋದಕ್ಕೆ ಏನಂತ ಕರೀತಾರೆ ಅಂದರೆ ಅನುಮಾನ ಅಂತ ತಿಳ್ಕೊಂಡು ಕರೀತಾರೆ. ಜಗತ್ತಿನೊಳಗೆ ಅನುಮಾನಾಸ್ಪದ ಅಂತ ಹೇಳಿ ಇರ್ತದೆ, ಅದು ಬೇರೆ. ಅನುಮಾನ ಅಂದ್ರೆ ಸಂಶಯದ ರೂಪದೊಳಗೂ ಕೂಡ ಏನಾಗ್ತದಪ್ಪ ಅಂತಂದ್ರೆ ಆ ಶಬ್ದ ಪ್ರಯೋಗಿಸಲ್ಪಡ್ತದೆ. ಅದರಲ್ಲಿ ಅನುಮಾನ ಅಂದರೆ ಯಾವುದು? ತಮ್ಮ ಬುದ್ಧಿಯ ಮಾಧ್ಯಮದಿಂದ ವಸ್ತುವಿನ ಯಥಾರ್ಥವಾಗಿರ್ತಕ್ಕಂಥ ವಿಚಾರವನ್ನು ಮಾಡಿ, ವಸ್ತು ಸ್ವರೂಪದ ಯಥಾರ್ಥ ವಿಚಾರ ಮಾಡಿ ಅದರ ಶ್ರದ್ಧೆ ಮಾಡೋದಕ್ಕೆ ಏನಂತ ಕರೀತಾರೆ ಅಂದರೆ ಅನುಮಾನ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದರೆ ವಸ್ತುವಿನ ಸ್ವರೂಪ ಏನು ಹೇಳಿದಾರಲ್ಲ ಅದನ್ನು ನಮ್ಮ ಬುದ್ಧಿಯ ಮಾಧ್ಯಮದಿಂದ ಏನು ಮಾಡಬೇಕು ಅಂದರೆ ವಿಚಾರ ಮಾಡಬೇಕು. ವಿಚಾರ ಮಾಡಿ ಏನು ಮಾಡಬೇಕು ಅಂದರೆ ಅದರ ಮೇಲೆ ಶ್ರದ್ಧೆ ಮಾಡಬೇಕು. ವಿಚಾರ ಸರಿ ಆಯಿತು ಅಂದರೆ ಅದರ ಮೇಲೆ ಶ್ರದ್ಧೆ ಮಾಡಬೇಕು. ಈಗ ಎಷ್ಟೋ ಸಾರಿ ನಾವು ಅನುಮಾನದಿಂದ ಏನು ಮಾಡಿರ್ತೀವಿ ಅಂತಂದ್ರೆ ಒಂದಿಷ್ಟು ಲೆಕ್ಕ ಹಾಕಿ ಒಂದು ವಿಷಯವನ್ನು ಏನು ಮಾಡಿರ್ತೀವಿ ಅಂದರೆ ಹೇಳಿರ್ತೀವಿ. ಅವಾಗ ಅದು ಸಹಜವಾಗಿ ಏನಾಗ್ತದೆ ಅಂತಂದ್ರೆ ಹಾಗೇ ಆಗ್ತದೆ. ಯಾವುದೊಂದು ವಸ್ತುಸ್ಥಿತಿ ನಾವು ನೋಡ್ತೀವಿ, ಹೊರಗಿನ ಒಂದು ಲೌಕಿಕ ವಿಷಯಗಳಿರ್ಬೋದು ಅಥವಾ ಯಾವುದೋ ಇನ್ನಾವುದೋ ಒಂದು ಕೆಲಸ ಇರ್ಬೋದು, ಅದನ್ನು ಅನುಮಾನದಿಂದ ಇದು ಕೆಲಸ ಹಿಂಗೆ ಮಾಡಿದ್ರೆ ಆಗ್ತದೆ, ಹಿಂಗೆ ನಮ್ಮ ಬುದ್ಧಿಯಿಂದ ವಿಚಾರ ಮಾಡಿ ಏನು ಮಾಡಿರ್ತೀವಿ ಅಂತಂದ್ರೆ ಹೇಳಿರ್ತೀವಿ. ಅವಾಗ ಸಹಜವಾಗಿ ಏನಾಗ್ತದೆ ಅಂತಂದ್ರೆ ಆ ಪ್ರಕಾರ ಆಗ್ತದೆ. ಅದಕ್ಕೆ ಅನುಮಾನ ಅಂತ ತಿಳ್ಕೊಂಡು ಕರೀತಾರೆ. ಅಂದರೆ ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ವಸ್ತುವಿನ ಯಥಾರ್ಥವಾದಂಥ ವಿಚಾರ ಮಾಡಿ ಸರಿ ಅನಿಸಿದ ಮೇಲೆ ಅದರದ್ದೇನು ಶ್ರದ್ಧೆ ಮಾಡ್ತೀವಲ್ಲ ಅದೇನಿದೆ ಅಂದರೆ ಅನುಮಾನ ಇದೆ. ಆದರೆ ಒಮ್ಮೆಮ್ಮೆ ನಾವು ಮಾಡುವಂಥ ಅನುಮಾನನೂ ಕೂಡ ಏನಾಗಬಹುದು ಅಂತಂದ್ರೆ ತಪ್ಪಾಗಬಹುದು. ಕಾರಣ ಏನಂದ್ರೆ ನಮಗೆ ಸರಿಯಾದ ಯಥಾವತ್ತಾಗಿರ್ತಕ್ಕಂಥ ವಿಚಾರ ಆಗದೇ ಇರೋದ್ರಿಂದ ನಮ್ಮ ಅನುಮಾನ ಏನಾಗಬಹುದು ಅಂತಂದ್ರೆ ತಪ್ಪು ಕೂಡ ಆಗಬಹುದು. ಆದರೆ ಇಲ್ಲಿ ಅನುಮಾನದಿಂದಲೂ ಕೂಡ ನಾವು ಯಾವುದನ್ನು ನೋಡ್ತೀವಲ್ಲ ಅದು ಹೆಂಗೆ ಶ್ರೇಷ್ಠದ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ಚೆಕ್ ಮಾಡಿ ನೋಡಿದಾಗ
ಅದನ್ನು ಖಾತ್ರಿಪಡಿಸಿಕೊಂಡ ಮೇಲೆ ಅದು ಹಾಗೇ ಇದೆ ಅಂತ ಅನಿಸ್ತು ಅಂತಂದರೆ ಅದನ್ನು ನಾವು ಏನು ಮಾಡ್ತೀವಿ ಅಂತಂದ್ರೆ ನಂಬ್ತೇವೆ. ಹೇಗೆ ಲೋಕದಲ್ಲಿ ಹಾಗೂ ಪರಂಪರೆಯಿಂದ ಧರ್ಮವನ್ನು ದಯಾಸಹಿತವೆಂದು ಹೇಳುತ್ತಾರೆ. ಇದು ಅನುಮಾನದಿಂದ ನಾವು ಗೆಸ್ ಮಾಡೋದೈತ್ರಿ. ಇದು ಈ ಮಾತನ್ನು ಗೆಸ್ ಮಾಡಿ ತೋರಿಸ್ತಾರೆ ಪಂಡಿತ್ಜಿ ಭಾಳ ಸುಂದರವಾಗಿ. ಏನಿದೆ, ಲೋಕದೊಳಗೂ ಸಹಿತ ನಾವು ನೋಡ್ತೇವೆ ಮತ್ತು ಪರಂಪರೆಯಿಂದಲೂ ಕೂಡ ನಮ್ಮ ಧರ್ಮದೊಳಗೆ ನಾವು ಏನು ಮಾಡ್ತೀವಿ ಅಂತಂದರೆ ಇದನ್ನು ನೋಡ್ತೀವಿ. ಏನಂಥೇಳಿ, ದಯಾಸಹಿತವಾಗಿ ಯಾವುದಿದೆ ಅದೇ ಧರ್ಮ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆಗಮದೊಳಗೂ ಕೂಡ ಬರ್ತಿದೆ, ಲೌಕಿಕದೊಳಗೂ ಕೂಡ ಇದನ್ನು ಏನು ಮಾಡ್ತಾರೆ ಅಂದ್ರೆ ಮನ್ನಿಸ್ತಾರೆ. ಮತ್ತು ಅನೇಕ ವಿಷಯಗಳು ಇದ್ರ ಬಗ್ಗೆ ಏನದವಂತಂದ್ರೆ ಲೋಕದೊಳಗೆ ಬಹಳ ಚರ್ಚೆನೂ ಕೂಡ ಆಗ್ತಿರ್ತದೆ. ದಯವೇ ಧರ್ಮದ ಮೂಲ ಅಂತ ತಿಳ್ಕೊಂಡು ಹೇಳ್ತಿರ್ತಾರೆ, ಹೇಳ್ತಾನೆ ಬಂದಿದ್ದಾರೆ. ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ಒಂದು ವೇಳೆ ನಮಗೆ ಯಾವುದು ವಿಷಯ ಕೊಟ್ಟರಿ, ದಯವೇ ಧರ್ಮ ಅನ್ನುವಂಥ ಒಂದು ವಿಷಯ ಕೊಟ್ಟರು. ಈ ವಿಷಯವನ್ನು ಅನುಮಾನದಿಂದ ಹೆಂಗೆ ವಿಚಾರ ಮಾಡೋದ ನೋಡಿ ಎಷ್ಟು ಚಂದ ಹೇಳ್ತಾರೆ. ಒಂದು ವೇಳೆ ಯಾವನೋ ಅಲ್ಪಜ್ಞಾನಿಯು, ಬೇಟೆಗಾರನು ಅಥವಾ ವ್ಯಸನ ರಂಜಿತ ಜನರು ಹಿಂಸೆಯಲ್ಲಿ ಧರ್ಮವನ್ನು ಹೇಳುತ್ತಿದ್ದರೆ, ಆಯ್ತ್ರಿ, ಒಂದು ಮಾತನ್ನು ನಾವೇನು ತಿಳ್ಕೊಂಡಿದ್ದೀವಿ, ದಯವೇ ಧರ್ಮ ಅಂತ ತಿಳ್ಕೊಂಡಿದ್ದೀವಿ. ಇನ್ನು ಯಾವುದೋ ಒಬ್ಬ ಅಜ್ಞಾನಿ ವ್ಯಕ್ತಿ ಏನು ಮಾಡ್ತಾ ಇದ್ದಾನಂತಂದ್ರೆ, ಬೇಟೆಗಾರ ಇದ್ದಾನೆ ಅಥವಾ ವ್ಯಸನ ರಂಜಿತಿರ್ತಕ್ಕಂಥ ಜನರಿದ್ದಾರೆ, ಅವರೆಲ್ಲ ಹಿಂಸೆಯೊಳಗೆ ಧರ್ಮವನ್ನು ಹೇಳುತ್ತಿದ್ದರೆ, ಹಿಂಸೆ ಮಾಡೋದ್ರಿಂದ ಬಿ ಧರ್ಮ ಆಗ್ತಿತ್ತಪ್ಪ ನಮ್ಮಲ್ಲಿ ಹೇಳಿದರು ಅಂತ ತಿಳ್ಕೊಂಡು ಅವ್ರು ಹೇಳ್ತಿದ್ರು ಅಂದ್ರೆ, ಇಲ್ಲಿ ನಾವು ಅನುಮಾನದಿಂದ ಹೆಂಗೆ ನೋಡ್ಬೇಕದನ್ನು ನೋಡಿ. ವಿವೇಕವಂತನು ಅನುಮಾನದಿಂದ ಹೀಗೆ ವಿಚಾರ ಮಾಡುತ್ತಾನೆ. ಒಬ್ಬ ವಿವೇಕಿ ವ್ಯಕ್ತಿ ಯಾರಾದರೂ ಏನರ ಹೇಳಿದ್ರು ಅಂತಂದ್ರೆ ಅದನ್ನು ಈ ರೀತಿಯಾಗಿ ಈ ವೇದೊಳಗೆ ಏನು ಮಾಡಬೇಕು ಅಂದರೆ ವಿಚಾರ ಮಾಡಬೇಕು. ಏನಂಥೇಳಿ, ಒಂದು ವೇಳೆ ಹಿಂಸೆಯಲ್ಲಿ ಧರ್ಮವಿರುತ್ತಿದ್ದರೆ ದೀನ ಜೀವಗಳನ್ನಂತೂ ಎಲ್ಲರೂ ಸಾಯಿಸುತ್ತಿದ್ದರು. ಅಂದರೆ ಹಿಂಸೆಯೊಳಗೆ ಏನಾದರೂ ಧರ್ಮ ಇರ್ತಿತ್ತು ಅಂದ್ರೆ ಹೀನಿದ್ದಂಥ ಜೀವಿಗಳನ್ನು ಎಲ್ಲರೂ ಏನು ಮಾಡಿಬಿಡ್ತಿದ್ರು ಅಂದರೆ ಸಾಯಿಸಿಬಿಡ್ತಿದ್ರು. ಹಾಗೂ ದರಿದ್ರ ಭಿಕ್ಷುಕರಿಗೆ ಯಾರೂ ದಾನ ಕೊಡ್ತಿರ್ಲಿಲ್ಲ. ಯಾರು ದರಿದ್ರಿದ್ದಾರೆ, ಭಿಕ್ಷುಕರಿದ್ದಾರೆ, ಅವ್ರು ಯಾರ ಮೇಲೂ ದಯ ಮಾಡುತ್ತಿರಲಿಲ್ಲ. ಯಾವುದೇ ಪ್ರಕಾರದ ಒಂದು ವಸ್ತುಗಳನ್ನು ಅವ್ರಿಗೆ ಕೊಡ್ತಿರ್ಲಿಲ್ಲ. ಇದೆಲ್ಲ ಅಭಾವಾಗಿ ಹೋಗಿರ್ತಿತ್ತು. ದರಿದ್ರನು ಎಲ್ಲಿಂದಾದರೂ ಹಾಯ್ದು ಹೋಗುತ್ತಿದ್ದರೆ ಧರ್ಮ ಮಾಡುವ ಸಲುವಾಗಿ ಅವನನ್ನು ಪ್ರತಿಯೊಬ್ಬ ಮನುಷ್ಯರು ಹೊಡೆಯುತ್ತಿದ್ದನು. ದರಿದ್ರ ವ್ಯಕ್ತಿ ಎಲ್ಲಿಂದರೆ ಹಾದು ಹೊಂಟಿದ್ದ, ಧರ್ಮಿ ಪುರುಷ ಅಲ್ಲಿದ್ದ ಅಂತಂದ್ರೆ ಏನು ಇವನಿಂದ ಬಾಧ ಬರ್ತಿತ್ತಪ್ಪ ನಮಗಂತೇಳಿ ಅವನನ್ನು ಹೊಡೆದ ಅಲ್ಲಿಂದ ಓಡಿಸಿ ಬಿಡಬಹುದಿತ್ತು. ಎಲ್ಲ ಜೀವಗಳು ಧರ್ಮ ಮಾಡುವ ಸಲುವಾಗಿ ನೋಡ್ರೆ ಪರಸ್ಪರ ಸೇರಿಕೊಂಡು ಒಬ್ಬರು ಇನ್ನೊಬ್ಬರನ್ನು ಸಾಯಿಸುತ್ತಿದ್ದರು, ಹೊಡೆಯುತ್ತಿದ್ದರು. ಒಂದು ವೇಳೆ ಹಿಂಸೆ ಧರ್ಮ ಅಂತಿದ್ರ, ಹಿಂಸೆಯನ್ನ ಧರ್ಮ ಅಂಥೇಳಿ ಏನಾದರೂ ಸ್ವೀಕಾರ ಮಾಡ್ತಿದ್ರು ಅಂದ್ರೆ ಇದು ದೊಡ್ಡ ಆಪತ್ತು ಬಂದಿರೋದು, ದೊಡ್ಡ ಸಂಕಟ ಬರ್ತಿತ್ತು. ಪರಸ್ಪರೊಳಗೆ ಎಲ್ಲ ಧರ್ಮೀಯರು ಏನು ಮಾಡ್ತಿದ್ರು ಅಂದ್ರೆ ತಮ್ಮೊಳಗೆ ಹೊಡೆದಾಡ್ತಿದ್ರು. ಯಾಕಂದ್ರೆ ಹೊಡೆದಾಡೋದು ಧರ್ಮ ಅಂತ ಹೇಳಿದಾರಲ್ಲ, ಹೊಡೆದಾಡೋದನ್ನ ಧರ್ಮ ಅಂತ ಹೇಳಿದಾರೆ, ಹಿಂಸೆ ಮಾಡೋದನ್ನ ಧರ್ಮ ಅಂತ ಹೇಳಿದಾರೆ ನಮ್ಮಲ್ಲಿ. ಅದಕ್ಕೆ ನಾವು ಹಿಂಸೆ ಮಾಡಾವರಣ ಅಂತ ಹೇಳುವಂಥವ್ರು ಇಲ್ಲೇನು ಲೋಕದೊಳಗೆ ಇದಾರ್ರಿ. ಬಹಳ ರೀತಿಯಿಂದ ಏನದಪ್ಪ ಅಂತಂದ್ರೆ ವಿಪರೀತವಾಗಿರ್ತಕ್ಕಂಥ ನಂಬಿಕೆಗಳನ್ನು ಜಗತ್ತಿನೊಳಗೆ ಏನು ಮಾಡಿದ್ದಾರೆ ಅಂತಂದ್ರೆ ಹೊಂದಿದ್ದಾರೆ. ಅನುಮಾನದಿಂದ ಅದು ಇಡೀ ಜಗತ್ತಿನೊಳಗೆ ಇದು ಏನು ಕೃತ್ತಿದೆ ಅಂತ ಅನಿಸಿದ್ರೂ ಅವ್ರು ಅದನ್ನ ಏನು ಮಾಡ್ತಾರೆ ಅಂತಂದ್ರೆ ಅತ್ಯಂತ ವಿಜೃಂಭಣೆಯಿಂದ ಆ ಹಿಂಸೆಯೊಳಗೆ ಇಳಿತಾರ್ರಿ, ಅತ್ಯಂತ ಪ್ರಸನ್ನ ಆಗ್ತಾರೆ. ಇನ್ನು ಎಷ್ಟು ಜನರನ್ನು ನಾನು ಏನು ಮಾಡಿದೆ ಅಂತಂದ್ರೆ ಬಲಿ ತೆಗೆದುಕೊಂಡೆ ಅಂತ ತಿಳ್ಕೊಂಡು ಅತ್ಯಂತ ಹೆಮ್ಮೆಯಿಂದ ಅದನ್ನ ಏನು ಮಾಡ್ತಾರೆ ಅಂದ್ರೆ ಮಾಧ್ಯಮಗಳಲ್ಲಿ ಹಾಕ್ತಾರ್ರಿ. ಇಷ್ಟೆಲ್ಲ ನಾ ಏನು ಮಾಡಿದೆ ಅಂತಂದ್ರೆ ಜನರನ್ನು ಹಿಂಸೆ ಮಾಡಿದೆ ಅಂತಂದ್ರೆ ಇಂಥ ವಿಪರೀತವಾಗಿರ್ತಕ್ಕಂಥ ಅನುಮಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸಂಗತಿಗಳನ್ನು ಜಗತ್ತಿನೊಳಗಿನ ಜನ ಮನ್ನಿಸ್ತಾ ಇರ್ತಾರೆ. ಅನುಮಾನದಿಂದ ನಾವು ಏನು ಸಿದ್ಧ ಮಾಡೋದಿದೆ ಅಂದರೆ ದಯವೇ ಧರ್ಮ ಇದೆ ಅನ್ನುವಂಥದ್ದನ್ನು ಸಿದ್ಧ ಮಾಡೋದೈತ್ರಿ. ಆದ್ರೆ ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಈ ರೀತಿ ಹೇಳಿದ ಅಂತಂದ್ರೆ ಹಿಂಸೆ ಮಾಡೋದ್ರಿಂದ ಧರ್ಮ ಆಗ್ತಿದೆ ಅಂತ ಹೇಳಿದಂದ್ರೆ ಪರಸ್ಪರ ಎಲ್ಲ ಜೀವಿಗಳು ಒಬ್ಬರನ್ನೊಬ್ಬ ಏನು ಮಾಡಿಬಿಡ್ತಿದ್ರು ಅಂದ್ರೆ ಸಾಯಿಸ್ತಿದ್ರು, ಬಡದಾಡ್ತಿದ್ರು. ಹೀಗಾಗಿ ಎಲ್ಲರೂ ಏನಾಗ್ತಿದ್ರು ಅಂದ್ರೆ ನಾಶ ಆಗಿ ಹೋಗ್ತಿದ್ರು. ಈ ಪ್ರಕಾರ ಧರ್ಮದ ಸಲುವಾಗಿ ಎಲ್ಲರೂ ಪರಸ್ಪರ ಯುದ್ಧ ಮಾಡಿ ಸತ್ತು ಹೋಗುತ್ತಿದ್ದರು. ಯಾರು ಉಳಿತಿದ್ರು? ಎಲ್ಲರೂ ಒಂದಿಲ್ಲ ಒಂದು ರೀತಿಯಿಂದ ಹೊಡೆದಾಡಿ ಏನಾಗ್ತಿದ್ರು ಅಂತಂದ್ರೆ ಎಲ್ಲರೂ ನಾಶ ಆಗಿ ಹೋಗ್ತಿದ್ರು. ಇಂಥ ಪ್ರಸಂಗ ಬರ್ತಿತ್ತು ಲೋಕದೊಳಗೆ. ಅನುಮಾನದಿಂದ ನೋಡಿದಾಗ ಇದು ಈ ರೀತಿ ಆಗ್ತಿತ್ತು.
ಆದರೆ ಇದಂತೂ ಅನುಮಾನದಿಂದ ಸರಿ ಎನಿಸುವುದಿಲ್ಲ. ಇದೇನಿಲ್ಲ ಅಂದ್ರೆ ಯಾರಿಗೂ ಇದೇನಿಲ್ಲ ಅಂದ್ರೆ ಸರಿ ಅನ್ಸಂಗಿಲ್ಲ. ಹಿಂಸೆ ಮಾಡಿ ಬದುಕೋದ, ಹಿಂಸೆನೇ ಧರ್ಮ ಅನ್ನೋದ, ಇದು ಅನುಮಾನದಿಂದ ಏನಾಗೋದಿಲ್ಲ ಅಂದ್ರೆ ಸ್ವಲ್ಪ ವಿಚಾರ ಮಾಡಿ ನೋಡಿತು ಅಂದ್ರೆ ಇದು ಬಹಳ ತಪ್ಪ ಮಾರ್ಗ ಇದೆ, ಇದು ಸರಿನೇ ಅನಿಸೋದಿಲ್ಲ. ಲೋಕದಲ್ಲಿಯೂ ಹೀಗೆ ಕಂಡು ಬರುವುದಿಲ್ಲ. ಜಗತ್ತಿನೊಳಗೂ ಕೂಡ ಈ ಪ್ರಕಾರ ಧರ್ಮದ ಹೆಸರಿನ ಮೇಲೆ ಬಡದಾಡೋದ, ಜಗಳಾಡೋದ, ಒಬ್ರಿಗೊಬ್ಬರು ಹಿಂಸೆ ಮಾಡೋದ, ಈ ಪರಿಸ್ಥಿತಿ ಏನಾಗೋದಿಲ್ಲ ಅಂದ್ರೆ ಲೋಕ ಮಾನ್ಯ ಇಲ್ಲ. ಇದು ಅನುಮಾನದಿಂದಲೂ ಕೂಡ ಏನಾಗೋದಿಲ್ಲ ಅಂದ್ರೆ ಸಿದ್ಧ ಆಗೋದಿಲ್ಲ. ಯಾರಾದರೂ ಅಂದ್ರೆ ಎಂದು 2-3 ಜನ ವಿಚಾರ ಮಾಡಿ ನೋಡಿದ್ರೂ ಕೂಡ ಜ್ಞಾನಿಗಳು, ವಿವೇಕವಂತರು ಇದು ಸರಿಯಲ್ಲಪ್ಪ ಅಂತ ತಿಳ್ಕೊಂಡು ಏನು ಮಾಡ್ತಾರೆ ಅಂದ್ರೆ ಹೇಳೇ ಹೇಳ್ತಾರೆ. ಯಾವುದೇ ಒಂದು ಸಂಸಾರದೊಳಗೆ ನ್ಯಾಯ ಆಗಿ ಏನೋ ಒಂದಿಷ್ಟು ಹೊಡೆದಾಟ ಆಗಿತ್ತು ಅಂತಂದ್ರೆ ಅದನ್ನು ಮುಗಿಸ್ಲಿಕ್ಕೆ ಬಂದಂಥವ್ರು ಏನು ಮಾಡ್ತಾರಂದ್ರೆ ನೀವೆಲ್ಲ ಹೊಡೆದಾಡಪ್ಪ ಅಂತ ಯಾರು ಹೇಳೋದಿಲ್ಲ. ಹೇಳ್ತಾರ್ರಿ ನೀವು ಜಗಳಾಡ್ರಿ ಅಂಥೇಳಿ ಯಾರು ಹೇಳ್ತಾರ್ರಿ ಲೋಕದಾಗ? ಯಾರೂ ಹೇಳೋದಿಲ್ಲ. 2 ದೇಶಗಳ ಪರಸ್ಪರದೊಳಗೆ ಯುದ್ಧ ಮಾಡ್ತಿದ್ದು ಅಂದ್ರೆ 3ನೇ ದೇಶ ಏನು ಮಾಡ್ತದ ಅಂತಂದ್ರೆ ಯುದ್ಧ ಮಾಡಬೇಡ್ರಿ ಅಂತಲೇ ಹೇಳ್ತದ್ರಿ. ಅಂದ್ರೆ ಹಿಂಸೆ ಮಾಡಬೇಡ್ರಿ ಅಂತಲೇ ಹೇಳ್ತದ. ಹಿಂಸೆ ಮಾಡಬೇಡ್ರಿ ಅನ್ನುವಂಥ ಉಪದೇಶ ಎಲ್ಲ ಕಡೆಗೆ ಸಿಗ್ತದ. ಹಿಂಸೆ ಮಾಡೋದೇನಿದೆ ಅಂತಂದ್ರೆ ಅನುಮಾನದಿಂದಲೂ ಕೂಡ ಅದೇನಿದೆ ಅಂದ್ರೆ ತ್ಯಾಗ ಯೋಗ್ಯಿದೆ. ಎಷ್ಟೇ ಪ್ರಕಾರದಿಂದ ತ್ಯಾಗ ಮಾಡಿದರೂ ಕೂಡ ಅದೇನಾಗೋದಿಲ್ಲ ಅಂತಂದ್ರೆ ಸರಿ ಅನಿಸೋದಿಲ್ಲ. ಆ ಕಾರಣದಿಂದ ಅನುಮಾನದಿಂದ ಏನಿದೆ ಅಂತಂದ್ರೆ ಹಿಂಸೆ ಅನ್ನುವಂಥದ್ದು ಯಾವುದಕ್ಕೆ ಹಿಂಸೆಗೆ ಧರ್ಮ ಅಂತ ಇದ್ದಾರಲ್ಲ, ಅದು ಲೋಕದೊಳಗೆ ಏನಿಲ್ಲ ಅಂದ್ರೆ ಸರಿ ಇಲ್ಲ. ಲೋಕದೊಳಗೆ ಎಲ್ಲಿನೂ ಕೂಡ ಅದೇನಾಗೋದಿಲ್ಲ ಅಂದ್ರೆ ಈ ಪ್ರಕಾರವಾಗಿ ಹಿಂಸೆಗೆ ಧರ್ಮ ಅನ್ನೋದ ಕಂಡು ಬರೋದಿಲ್ಲ. ಆ ಕಾರಣದಿಂದ ನಮ್ಮದು ಯಾವ ಧರ್ಮ ಇದೆ? ಅಹಿಂಸಾತ್ಮಕ ಧರ್ಮ ಇದೆ. ಆ ಕಾರಣದಿಂದ ಅನುಮಾನದಿಂದ ನಮ್ಮದೇನಿದೆ ಅಂದ್ರೆ ದಯಾಧರ್ಮ ಇದೆ. ತಿಳಿತ್ರಿ? ದಯಾಧರ್ಮ ಏನಿದೆ ಲೋಕದೊಳಗೆ ಎಲ್ಲಿ ದಯಾಮೂರ್ತಿ ಇದಾರಲ್ಲ, ಎಲ್ಲಿ ದಯೆಯಿಂದ ಪರಿಪೂರ್ಣ ಇರತಕ್ಕಂಥ ವೀತರಾಗಿ ಮಹಾನುಭಾವರು ವಿರಾಜಮಾನ ಇದ್ದಾರಲ್ಲ, ಅಲ್ಲಿ ಬದ್ಧ ವೈರತ್ವವನ್ನು ಇಟ್ಟುಕೊಂಡಿರ್ತಕ್ಕಂಥ ಜೀವಿಗಳು ಕೂಡ ತಮ್ಮ ವೈರತ್ವವನ್ನು ಏನು ಮಾಡ್ತಾವ ಅಂದ್ರೆ ಮರಿತಾವೆ. ತಿಳಿತ್ರಿ? ಅಹಿಂಸಾ ಪ್ರತಿಷ್ಠಾಯಾಂ ತಸ್ಸನ್ನಿಧೌ ವೈರತ್ಯಾಗ. ಎಲ್ಲಿ ಅಹಿಂಸೆಯ ಪ್ರತಿಷ್ಠಾಪನೆ ಆಗಿರ್ತದ ಅಲ್ಲಿ ಬದ್ಧ ವಿರೋಧಿಗಳು ಕೂಡ ತಮ್ಮ ವೈರತ್ವವನ್ನು ಏನು ಮಾಡ್ತಾರೆ ಅಂದ್ರೆ ಬಿಟ್ಟು ಕೊಡ್ತಾರೆ. ತಿಳಿತ್ರಿ? ಇದನ್ನು ನೋಡಿದಾಗ ಹಿಂಗೆ ಅನಿಸ್ತದಲ್ಲ, ವೀತರಾಗಿ ಜಿನೇಂದ್ರ ಪ್ರಭುಗಳ ಸಾನ್ನಿಧ್ಯದೊಳಗೆ ಬಂದಿರತಕ್ಕಂಥ ಸಮಯದೊಳಗೆ ಬದ್ಧ ವಿರೋಧಿಗಳು ಕೂಡ ತಮ್ಮ ವಿರೋಧವನ್ನು ಬಿಡ್ತಾರ ಅನ್ನುವಂಥ ಆಗಮ ಪ್ರಮಾಣ ಇರ್ತಕ್ಕಂಥ ವಚನವನ್ನು ಕೇಳಿ ನಾವು ಬಹಳ ಆಶ್ಚರ್ಯ ಏನು ಅನಿಸ್ತದ ಅಂತಂದ್ರೆ, ಪಂಚಮ ಕಾಲದೊಳಗೆ ಅದೇ ವೀತರಾಗಿ ಭಗವಂತರನ್ನ ಆಧಾರವಾಗಿಟ್ಟುಕೊಂಡ 2 ಪಂಗಡಗಳ ಬಂದ ಭಗವಂತರ ಎದುರಿಗೆ ಬಡದಾಡುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇವೆಯಲ್ಲ, ಅವರಿಗೆ ಈ ಒಂದು ವೀತರಾಗ ಧರ್ಮ ತಿಳಿದದೇನು ಅನ್ನುವಂಥದ್ದು ಸಂದೇಹ ನಿರ್ಮಾಣ ಆಗ್ತದೆ. ಎಷ್ಟೋ ಕಡೆಗೆ ಹಿಂಗಿದಾವ್ರೆ. ಒಂದೇ ಜಿನಬಿಂಬವನ್ನ ಬೆಳಗಿನ ಹೊತ್ತು ಒಬ್ಬರು ಪೂಜಾ ಮಾಡೋದು ಬೇರೆ, ಮಧ್ಯಾಹ್ನದೊಳಗೆ ಒಬ್ಬರು ಪೂಜಾ ಮಾಡೋದು ಬೇರೆ. ಒಂದ ಮಂದಿರ, ಅದು ನಮ್ಮ ಕರ್ನಾಟಕ ಪ್ರಾಂತ್ಯದೊಳಗೆ, ಅದು ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ. ತಿಳಿತಾ ಇದೆ? ಅಂದ್ರೆ ಎಲ್ಲವನ್ನು ಕೂಡ ನಮ್ಮ ಜಿಲ್ಲೆಯೊಳಗೆ ನೋಡ್ಬೋದು. ಜಗತ್ತು ನೋಡೋಕ್ಕಿಂತ ಬೆಳಗಾವಿ ಜಿಲ್ಲೆ ಒಂದು ನೋಡಿದ್ರೆ ಸಾಕು, ಎಲ್ಲ ಇದೆ ನಮಗೆ. ತಿಳಿತ್ರಿ? ಅಂದ್ರೆ ಈ ಪ್ರಕಾರ ಅನುಮಾನದಿಂದಲೂ ಕೂಡ ಅದೇನಿದೆ ಅಂದ್ರೆ ಅತ್ಯಂತ ಹೀನವಾದಂತಹ ಕಾರ್ಯ ಇದೆ. ಆದ್ರೆ ಅದನ್ನು ಕೂಡ ಏನು ಮಾಡ್ಲಿಕ್ಕೆ ಹಿಂದೆ ಸರಿಯೋದಿಲ್ಲ. ಅಂದ್ರೆ ಜಿನಭಕ್ತರು ಇವರೆಲ್ಲ ಅನ್ಯ ಮತದವ್ರ ಮಾತಲ್ಲಿದು. ಇದು ಜಿನಭಕ್ತರ, ಜಿನೇಂದ್ರ ಪ್ರಭುಗಳ ಭಕ್ತರದ್ದು ಏನಿದೆ ಅಂತಂದ್ರೆ ಈ ಮಾತಿದೆ ಅಂತಂದ ಮೇಲೆ ಅಲ್ಲಿ ದಯೆ, ಅಹಿಂಸೆ ಅಥವಾ ಪೂಜ್ಯತ್ವ, ವೀತರಾಗತೆ, ಸರ್ವಜ್ಞತ್ವ ಇದ್ರದ್ದು ಎಲ್ಲಿ ಬೆಲೆ ಇದೆ ಅನ್ನುವಂಥದ್ದನ್ನು ವಿಚಾರ ಮಾಡಲಿಕ್ಕೆ. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡ್ರಿ, ಅನುಮಾನದಿಂದಂತೂ ಹಿಂಸೆ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಧರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಲೋಕದಲ್ಲಿಯೂ ಕೂಡ ನೋಡಿ ಮತ್ತೆ ಚಂದ ವ್ಯವಸ್ಥೆ ಇದೆ. ಲೋಕದಲ್ಲಿಯೂ ಕೂಡ ಧರ್ಮದ ಉದ್ದೇಶದಿಂದ ಭಂಡಾರ ಗ್ರಹಗಳನ್ನು ನಡೆಸುತ್ತಿರುವುದು ಕಂಡು ಬರುತ್ತದೆ. ಲೋಕದೊಳಗೆ ಎಷ್ಟೋ ಕಡೆಗೆ ಏನಿದೆ ಅಂದರೆ ಧರ್ಮದ ಉದ್ದೇಶದಿಂದ ಕೆಲವೊಂದು ಭಂಡಾರ ಗ್ರಹಗಳನ್ನು, ಕೆಲವೊಂದು ಸಂಗ್ರಹಾಲಯಗಳನ್ನು ಏನು ಮಾಡಿದ್ದಾರೆ ಅಂತಂದ್ರೆ ನಡೆಸ್ತಾ ಇದ್ದಾರೆ. ಕೆಲವರು ಬಾಯಾರಿದ ಮನುಷ್ಯರಿಗೆ, ಪಶು ಪಕ್ಷಿಗಳಿಗೆ ನೀರು ಕುಡಿಸುತ್ತಾರೆ. ಇಲ್ರಿ, ಸಹಜವಾಗಿದೆ. ಇಲ್ಲಿ ನಾವೊಂದು ಮಂಡ್ಯ ಜಿಲ್ಲೆಯೊಳಗೆ ಪರಿಸರದ ಅಂದರೆ ವೃಕ್ಷ ಪ್ರೇಮಿ ತಿಮ್ಮಕ್ಕ ಅಂತೇಳಿ ಒಂದು ಹೆಸರಿದೆ. ಸಾಲು ಮರದ ತಿಮ್ಮಕ್ಕ. ಆಕೆ ವೃಕ್ಷ ಪ್ರೇಮಿ ತಿಮ್ಮಕ್ಕ ಅಂತ ಕರೀತಾರೆ, ಸಾಲು ಮರದ ತಿಮ್ಮಕ್ಕ ಅಂತ ಕರೀತಾರೆ.
ಆಕೆಯ ಹಿಂದಿನ ಒಂದು ಅವಸ್ಥೆಯನ್ನು ನೋಡಿತು ಅಂದ್ರೆ ಅತ್ಯಂತ ಕಡು ಬಡತನ, ಭಯಂಕರ ಬಡತನದೊಳಗಿದ್ದಳು. ಅಂದ್ರೆ ಲೌಕಿಕದೊಳಗೂ ಕೂಡ ಇದೆ ಹೇಗಿದೆ, ದಯಾಧರ್ಮ ಹೇಗಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ ಅಷ್ಟೇ. ಆಕೆ ಸಹಜವಾಗಿ ಏನಾಗಿದ್ದಳು ಅಂತಂದ್ರೆ ಒಂದು ಜಾತ್ರೆ ಒಳಗೆ ದನಕ್ಕೆ ಸೇರ್ತಿದ್ದು ರೀ, ದನ ಕರುಗಳು ಸೇರ್ತಿದ್ದು. ಅವರಿಬ್ಬರು ಗಂಡ ಹೆಂಡತಿ ಏನು ಮಾಡಿದ್ರು ಅಂತಂದ್ರೆ ಆ ಎಲ್ಲ ದನ ಕರುಗಳಿಗೆ ಎಲ್ಲಿಂದಲೂ ದೂರಿಂದ ನೀರು ತಂದು ಏನು ಮಾಡ್ತಿದ್ರು ಅಂದ್ರೆ ಸ್ಟಾಕ್ ಮಾಡ್ತಿದ್ರು. ಆ ಜಾತ್ರೆಗೆ ಬಂದಂಥ ದನ ಕರುಗಳು ಏನು ಮಾಡಲಿ ಅಂದರೆ ನೀರು ಕುಡಿಲಿ ಎನ್ನುವಂಥ ಉದ್ದೇಶ, ಎಲ್ಲರೂ ನೀರು ಕುಡಿಲಿ ಎನ್ನುವಂಥ ಉದ್ದೇಶ. ಮತ್ತು ಸಮೀಪದಾಗ ನೀರಿನ ಸ್ರೋತ ಏನೂ ಇರಲಿಲ್ಲ, ದೂರದಿಂದ ಕೊಡದಿಂದ ತಂದು ಏನು ಮಾಡ್ತಿದ್ರು ಅಂತಂದ್ರೆ ಅದನ್ನು ತುಂಬಿಸ್ತಿದ್ರಿ. ಅಂದ್ರೆ ಲೌಕಿಕದೊಳಗೆ ಇಂಥ ಪ್ರವೃತ್ತಿಗಳನ್ನು ನಾವು ನೋಡ್ತೇವೆ. ಎಷ್ಟೋ ಕಡೆಗೆ ಮಕ್ಕಳು ಒಂದಿಷ್ಟು ತಟ್ಟೆಯೊಳಗೆ ಗುಬ್ಬಿಗಳಿಗೆ ಅಥವಾ ಪಕ್ಷಿಗಳಿಗೆ ಏನಾದರೂ ತಿನ್ನಲಿ ಅಂತ ತಿಳ್ಕೊಂಡು ಕಾಳು ಕಡಿಗಳನ್ನು ಇಡ್ತಾರೆ, ನೀರುಗಳನ್ನು ಇಡೋದನ್ನು ನಾವು ಏನು ಮಾಡ್ತೀವಿ ಅಂತಂದ್ರೆ ನೋಡ್ತೀವಿ. ನಮ್ಮ ರಾಜ ಮಹಾರಾಜರು ಕೂಡ ಹಿಂದಿನ ಸಮಯದೊಳಗೆ ಏನು ಮಾಡಿದ್ರು, ಅಲ್ಲಲ್ಲಿ ಕೆರೆಕಟ್ಟೆಗಳನ್ನು ಏನು ಮಾಡಿದ್ರು ಅಂದ್ರೆ ನಿರ್ಮಾಣ ಮಾಡಿದ್ರು. ಎದರ ಸಲುವಾಗಿ? ಕುಡಿಯುವ ನೀರು ಎಲ್ಲರಿಗೂ ಸಿಗಲಿ. ರಸ್ತೆ ಬದಿಗೆ ಗಿಡ ಮರಗಳನ್ನು ನಡೆಸಿ ಎಲ್ಲರೂ ಕೂಡ ನೆರಳಿನೊಳಗೆ ನಿಲ್ಲುವಂತಾಗಲಿ, ಧರ್ಮಶಾಲೆಗಳನ್ನು ಸ್ಥಾಪನೆ ಮಾಡಿ ಹೋಗುವವರಿಗೆ ಬರುವವರಿಗೆ ಧರ್ಮ ಸಾಧಕರಿಗೆ ಏನಾಗಲಿ ಅಂದರೆ ಇರಲಿಕ್ಕೆ ವ್ಯವಸ್ಥೆ ಆಗಲಿ ಅನ್ನುವಂಥ ಉದ್ದೇಶ ಇತ್ತು. ಇದ್ರ ಹಿಂದೆಲ್ಲ ಯಾವ ಭಾವಿದೆ? ಹಿಂಸಾಭಾವಿದೆಯೋ ಅಥವಾ ದಯಾಭಾವಿದೆಯೋ? ದಯಾಭಾವಿದೆ. ಅಂದ್ರೆ ದಯೆ ಇದೇನಿದೆ ಅಂತಂದ್ರೆ ಅನುಮಾನದಿಂದ ಸಿದ್ಧ ಆಗ್ತದೆ. ಇದು ಸ್ವಯಮೇವ ಎಲ್ಲರಿಗೂ ಇದು ಬೇಕು, ಎಲ್ಲರಿಗೂ ಇದು ಸಿದ್ಧ ಆಗ್ತದೆ. ಆಸ್ಪತ್ರೆಯೊಳಗೆ ಸಾವಿರಾರು ಜನ ಏನಾಗಿರ್ತಾರಪ್ಪ ಅಂದ್ರೆ ರೋಗಿಗಳು ತೋರಿಸ್ಲಿಕ್ಕೆ ಬಂದಿರ್ತಾರೆ. ಅವಾಗ ಯಾರಿಗೋ ಒಬ್ಬರಿಗೆ ಓರ್ವ ವ್ಯಕ್ತಿಗೆ ದುರ್ಘಟನೆಯಾಗಿ ಅವನೊಂದಿಷ್ಟು ಗಾಯ ಹೆಚ್ಚಾಗಿತ್ತು ಅಂತಂದ್ರೆ ಅವನನ್ನು ನೋಡಲಿಕ್ಕೆ ಎಲ್ಲರೂ ಏನು ಮಾಡ್ತಾರಂದ್ರೆ ತಮ್ಮ ತಮ್ಮ ಸರದಿಯನ್ನು ಬಿಟ್ಟು ಕೊಡ್ತಾರೆ. ಸರಿ ಸರಿ ಹೋಗಲಿ, ಸೀರಿಯಸ್ ಅದ, ಹೋಗಲಿ, ಆಸ್ಪತ್ರೆಯೊಳಗೆ ಪ್ರವೇಶ ಆಗಲಿ, ವೈದ್ಯರು ಇವನಿಗೆ ಉಪಚಾರ ಕೊಡಲಿ. ಇದು ಯಾವ ಭಾವ? ಇದೇ ದಯಾಭಾವಿದೆ. ಅಲ್ಲಿ ಅವನ ಜಾತಿ ಯಾವ್ದ, ಅವನ ಪಂಥ ಯಾವ್ದ, ಯಾರು ಯಾವ ಲೆಕ್ಕಕ್ಕಿಲ್ಲ. ಇಂಥ ಪವಿತ್ರ ಸಂಸ್ಕೃತಿ ಏನಿದೆ ಅಂತಂದ್ರೆ ನಮ್ಮ ಸಂಸ್ಕೃತಿ ಇದು ಪ್ರತಿಯೊಂದು ಜೀವ ಭರತ ಕ್ಷೇತ್ರದೊಳಗಾಗಲಿ ಅಥವಾ ಮಾನವರಾಗಿ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಜೀವಿಯೊಳಗೆ ಏನಿದೆ ಅಂತಂದ್ರೆ ಈ ಗುಣ ಸಹಜವಾಗಿದೆ. ಇದು ಅನುಮಾನದಿಂದಲೂ ಕೂಡ ಸಿದ್ಧ ಆಗುವಂಥದ್ದಿದೆ. ಮತ್ತು ಇದರ ವಿರುದ್ಧವಾಗಿರ್ತಕ್ಕಂಥ ಹಿಂಸೆಯನ್ನು ಯಾರಾದರೂ ಧರ್ಮ ಅಂತಿದ್ರು ಅಂತಂದ್ರೆ ಜಗತ್ತಿನೊಳಗೆ ಯಾರು ಅದನ್ನು ಏನು ಮಾಡಂಗಿಲ್ಲ ಅಂದ್ರೆ ಸ್ವೀಕಾರ ಮಾಡುವಂಗಿಲ್ಲ. ಅನುಮಾನದಿಂದ ಅದು ಖಂಡಿತ ಆಗುವಂಥದ್ದಿದೆ. ಅದಕ್ಕೆ ಪಂಡಿತ್ ಟೇಕ್ಚಂದಜಿ ಅವರು ಇದನ್ನು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳಿಕೊಡ್ತಾ ಇದ್ದಾರೆ. ನೋಡ್ರಿ, ಭಂಡಾರ ಗ್ರಹಗಳನ್ನು ನಡೆಸುತ್ತಿರುವುದು ಕಂಡು ಬರುತ್ತದೆ. ಕೆಲವರು ಬಾಯಾರಿದ ಮನುಷ್ಯರಿಗೆ, ಪಶು ಪಕ್ಷಿಗಳಿಗೆ ನೀರು ಕುಡಿಸುತ್ತಾರೆ. ಕೆಲವರು ದಯೆಯ ಭಾವದಿಂದ ಚಳಿಗಾಲದಲ್ಲಿ ಬಡವರಿಗೆ ವಸ್ತ್ರ ನೀಡುತ್ತಾರೆ. ನಿನ್ನೆ ನಾವು ಚಾಣಕ್ಯನ ಉದಾಹರಣೆ ನೋಡಿಲ್ಲ, ಚಂದ್ರಗುಪ್ತನ ಕಾಲದೊಳಗೂ ಕೂಡ ಇತ್ತದು. ಇಂಥ ಕ್ರಿಯೆಗಳನ್ನು ಜನರು ಮಾಡುತ್ತಾರೆ. ಇಂಥವೆಲ್ಲ ಕ್ರಿಯೆಗಳು ಸಹಜವಾಗಿ ನಡೀತಾ ಇವೆ, ಜನ ಮಾಡ್ತಾ ಇದ್ದಾರ್ರಿ. ಯಾವುದರ ಸಲುವಾಗಿದೆ? ದಯೆಯ ಭಾವ ಇಟ್ಕೊಂಡು ಇದೆಲ್ಲ ಮಾಡ್ತಾ ಇದ್ದಾರೆ. ಇದರಿಂದ ಧರ್ಮವು ದಯಾಮಯವೇ ಇದೆ ಎಂಬ ಪ್ರತೀತಿಯಾಗುತ್ತದೆ. ಇದರಿಂದ ಧರ್ಮ ಹೇಗಿದೆ? ದಯಾಮಯವಾಗಿರ್ತಕ್ಕಂಥದ್ದಿದೆ ಅನ್ನುವಂಥದ್ದು ಸಹಜವಾಗಿ ಎಲ್ಲರಿಗೂ ತಿಳಿದು ಬರುವಂಥ ವಿಷಯ ಇದೆ. ಪ್ರತೀತಿ ಆಗ್ತಿತ್ರಿ ಇದು. ಹಿಂಸೆಯಲ್ಲಿ ಧರ್ಮದ ಸಂಭಾವನೆ ಇಲ್ಲ. ಹಿಂಸೆಯಿಂದಂತೂ ಏನಾಗೋದಿಲ್ಲ, ಧರ್ಮ ಆಗೋ ಚಾನ್ಸ್ ಇಲ್ಲ. ಹೇಗೆ? ಹೀಗೆ ವಿಚಾರ ಮಾಡಿ, ಬುದ್ಧಿಯಿಂದಲೇ ಅನುಮಾನ ಮಾಡಿ ದಯಾಮಯ ಧರ್ಮದ ಶ್ರದ್ಧೆ ಮಾಡುತ್ತಾರೆ. ಈ ಪ್ರಕಾರ ಸ್ವಯಂ ನಮ್ಮ ಬುದ್ಧಿಯಿಂದ ಏನು ಮಾಡೋದಿದೆ ಅಂತಂದ್ರೆ ಅನುಮಾನದಿಂದ ಇದು ಸರಿ ಐತನ, ಇದು ತಪ್ಪೈತನ ಅನ್ನುವಂಥದ್ದನ್ನು ಎರಡನ್ನೂ ನಾವು ಪರೀಕ್ಷೆ ಮಾಡಬೇಕಾಗ್ತಿತ್ತು ಅಲ್ಲಿ. ಅದಕ್ಕೆ ಜೈನ ಧರ್ಮ ಹೆಂಗಿದೆ ಅಂದ್ರೆ, ಜೈನಿ ಹೆಂಗಿರ್ತಂದ್ರೆ ಪರೀಕ್ಷಾ ಪ್ರಧಾನಿ. ಎಲ್ಲವನ್ನ ಪರೀಕ್ಷೆ ಮಾಡಿ ನಂಬ್ರಿ ಅಂತ ನಮ್ಮ ಆಚಾರ್ಯರು ಹೇಳಿದಾರ್ರಿ. ನಮ್ಮ ಎಲ್ಲ ಆಚಾರ್ಯ ನಾವು ಹೇಳಿದ್ದನ್ನು ನೀವು ನಂಬಬೇಡ್ರಿ, ನೀವು ಸ್ವಯಂ ಇದನ್ನು ಏನು ಮಾಡ್ರಿ ಅಂದ್ರೆ ಪರೀಕ್ಷೆ ಮಾಡ್ರಿ. ಇದು ಹಿಂಗಾಯ್ತೋ ಅಥವಾ ಇಲ್ಲೋ ಅನ್ನೋದು. ಇತ್ತು ಅಂದ್ರೆ ಪ್ರಮಾಣ ಮಾಡ್ರಿ, ಇರಲಿಲ್ಲ ಅಂದ್ರೆ ಪುನಃ ಮತ್ತೊಮ್ಮೆ ಪರೀಕ್ಷೆ ಮಾಡ್ರಿ. ವಸ್ತುಸ್ಥಿತಿ ಹೀಗೇ ಇದೆ. ಹಂಗ ಅನುಮಾನದಿಂದ ಏನು ಸಿದ್ಧ ಆಗ್ತದೆ ಅಂತಂದ್ರೆ ದಯಾನ ಏನಿದೆ ಅಂದ್ರೆ ಧರ್ಮದ ಮೂಲಿದೆ, ದಯವೇ ಧರ್ಮದ ಕಾರಣ ಇದೆ. ಆ ಕಾರಣದಿಂದ ನಿರ್ದಯ ರೂಪದ ಯಾವ ಹಿಂಸಾತ್ಮಕ ಪ್ರವೃತ್ತಿಯನ್ನು ಧರ್ಮ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಎಂದೂ ಇರುವ ಸಾಧ್ಯತೆ ಇಲ್ಲ. ಅದಕ್ಕೆ ಇದೇ ಪ್ರಕಾರ ನಯಗಳ ಮಾಧ್ಯಮದಿಂದ ವಸ್ತುವಿನ ವಿಚಾರವನ್ನು ಅನುಮಾನಪೂರ್ವಕ ಮಾಡುವುದು ಅನುಮಾನ ಪ್ರಮಾಣದಿಂದ ಸತ್ಯವಿದೆ ಎಂದು ಹೇಳುತ್ತಾರೆ. ಧರ್ಮದ ಶ್ರದ್ಧೆ ಮಾಡೋದ, ದಯಾಮಯವಾಗಿರ್ತಕ್ಕಂಥ ಧರ್ಮದ ಶ್ರದ್ಧೆ ಅನೇಕ ನಯಗಳ ಮಾಧ್ಯಮದಿಂದ ಏನು ಮಾಡಿದಾರೆ ಅಂದ್ರೆ ವಸ್ತುವಿನ ವಿಚಾರವನ್ನು ಮಾಡಿದಾರ್ರಿ. ಅನೇಕ ನಯಗಳ ಮೂಲಕ ನಮಗೇನು ಮಾಡಿದಾರೆ ಅಂದ್ರೆ ವಸ್ತುವಿನ ತನಕ ತಗೊಂಡು ಹೋಗಿದಾರ್ರಿ.
ವ್ಯವಹಾರ ನಯದಿಂದ ಹೇಳಿದಾರ, ನಿಶ್ಚಯ ನಯದಿಂದ ಹೇಳಿದಾರ, ಪರಮಶುದ್ಧ ನಿಶ್ಚಯ ನಯದಿಂದ ಹೇಳಿದಾರ. ವ್ಯವಹಾರದೊಳಗೆ ಮತ್ತು ಉಪಚಾರ ಬೇರೆ, ಅನುಪಚಾರ ಬೇರೆ, ಅದರೊಳಗೆ ಮತ್ತು ಸದ್ಭೂತ ಬೇರೆ, ಅಸದ್ಭೂತ ಬೇರೆ. ಇಂಥ ಎಲ್ಲ ನಯಗಳ ಮಾಧ್ಯಮದಿಂದ ನಮ್ಮನ್ನು ಎಲ್ಲಿ ತನಕ ತೊಗೊಂಡು ಹೋಗಿದಾರ್ರಿ? ವಸ್ತುವಿನ ತನಕ ತೊಗೊಂಡು ಹೋಗಿದ್ದಾರೆ. ಇದು ವಸ್ತು ಇದೆ, ಇದು ಧರ್ಮ ಇದೆ, ಇದನ್ನು ನೀ ಪ್ರಾಪ್ತ ಮಾಡ್ಕೋ ಅಂತ ತಿಳ್ಕೊಂಡು ನಮ್ಮನ್ನು ಕೈ ಹಿಡ್ಕೊಂಡು ಏನು ಮಾಡಿದಾರೆ ಅಂತಂದ್ರೆ ಅಲ್ಲಿ ತನಕ ಒಯ್ದಿದ್ದಾರೆ. ಅಲ್ಲಿ ಹೋದ ನಮ್ಮನ್ನು ಏನು ಮಾಡಿದಾರೆ ಅಂದ್ರೆ ಬಿಟ್ಟು ಕೂಡಲೇ ನಾವು ಮತ್ತೆ ಎಲ್ಲಿ ಬರ್ತೀವ್ರಿ? ಕೆಳಗಣ. ಅವಲಂಬನೆ ಎಲ್ಲಿ ತನಕ ಇದೆ ಅಲ್ಲಿ ತನಕ ಧರ್ಮ ಇಲ್ಲ. ಸ್ವಾವಲಂಬನೆ ಯಾವಾಗ ಬರ್ತದಲ್ಲ ಅವಾಗನ ಧರ್ಮ ಪ್ರಕಟ. ಎಷ್ಟು ಹೊತ್ತು ಗುರುಗಳ ಆಶ್ರಯದೊಳಗಿರೋದ? ಇಂದು ಗುರು ಪೂರ್ಣಿಮೆ ಇದೆಯಲ್ಲ, ಪೂರ್ಣತ್ವ ಪ್ರಾಪ್ತ ಆದ ಮೇಲೆ ಗುರುವಿನ ಮಹಿಮೆ. ನಾವು ಪೂರ್ಣತೆಗೆ ಪ್ರಾಪ್ತ ಆಗಬೇಕಾದ್ರೆ ಗುರುಗಳ ಆಶ್ರಯ ಇರ್ತದೆ. ಆದ್ರೆ ಗುರುಗಳ ಆಶ್ರಯದೊಳಗೆ ಇರ್ತೀವೋ ಅಂದ್ರೆ ಪೂರ್ಣತೆ ಎಲ್ಲಿಂದ ಸಿಗೋದು? ಪ್ರಭು ನಾ ನಿಮ್ಮನ್ನು ಬಿಟ್ಟು ಹೋಗಂಗನ ಇಲ್ಲ, 24 ತಾಸು ನಾ ನಿಮ್ಮ ಜೋಡಿನ ಇರೋದು. ಅವಾಗ ಅವ್ರು ಹೇಳ್ತಾರೋ, ನೀ ಇಲ್ಲೇ ಇದ್ದಿ ಅಂದ್ರೆ ಬಾಬಾ ನಿನ್ನ ಸಂಸಾರ ಮತ್ತೇನಾಗ್ತಾ ಇದೆ, ಹೆಚ್ಚಾಗ್ತೈತಪ್ಪ. ಇಲ್ಲಿ ಇರೋ ಸಲುವಾಗಿ ಇಲ್ಲಿ ಬರೋದಿಲ್ಲ, ಮಂದಿರದೊಳಗೆ ಇರೋ ಸಲುವಾಗಿ ಮಂದಿರಕ್ಕೆ ಹೋಗೋದಿಲ್ಲ, ಮಂದಿರದಿಂದ ಮುಂದೆ ಮ್ಯಾಲೆ ಹೋಗೋದೈತ್ರಿ. ಅದರ ಸಲುವಾಗಿ ಮಂದಿರಾದಿಗಳಿಗೆ ಹೋಗೋದಿಲ್ಲ. ದಿನಾ ಹೋಗೋದ. ಆದ್ರೆ ಯಾವಾಗ ಒಂದು ದಿವಸ ಹಿಂಗೆ ಬರ್ತದಲ್ಲ ಕಿ ನಾವು ಮಂದಿರದೊಳಗೆ ಇರ್ತಕ್ಕಂಥ ಪೂಜ್ಯ ಯಾವ ಒಂದು ಪದವನ್ನು ಪ್ರಾಪ್ತ ಮಾಡ್ಕೊಂಡಿರ್ತಕ್ಕಂಥ ಪರಮ ಪ್ರಭು ಸ್ಥಿತಿ ಇದಾರಲ್ಲ, ಅಂಥ ಒಂದು ಪದ ನಮಗೂ ಕೂಡ ಬರುವಂಥ ಯೋಗ್ಯತೆ ಸಹಜವಾಗಿ ಏನಾಗ್ತದಂದ್ರೆ ಬರ್ತದೆ. ಅವಾಗ ತನ್ನಿಂತಾನೇ ಜೀವ ಏನಾಗ್ತಾನೆ ಅಂತಂದ್ರೆ ಸಹಜವಾಗಿ ತನ್ನ ಸ್ವರೂಪದ ಕಡೆಗೆ ಹೋಗ್ತಾನೆ. ಇದು ಅದರ ಹಿಂದಿರುವಂಥ ಅನುಮಾನ ಇದೆ. ಆ ಪ್ರಕಾರದೊಂದು ಅನುಮಾನದಿಂದ ಸಿದ್ಧವಾಗುವಂಥದ್ದಿದೆ. ಅದಕ್ಕೆ ಲೋಕದೊಳಗೆ ನಯ ಪ್ರಮಾಣಗಳಿಂದ ವಸ್ತುವನ್ನು ಏನು ಮಾಡಿದಾರೆ ಅಂತಂದ್ರೆ ವಿಚಾರ ಮಾಡಿ ಅನುಮಾನಪೂರ್ವಕವಾಗಿ ಅನುಮಾನ ಪ್ರಮಾಣದಿಂದ ಇದು ಸತ್ತಿದೆ ಅನ್ನುವಂಥದ್ದು ಏನಾಗ್ತದೆ ಅಂತಂದ್ರೆ ನಮಗೆ ತಿಳಿದು ಬರ್ತದೆ, ಸ್ವಾಭಾವಿಕವಾಗಿ ತಿಳಿದು ಬರ್ತದೆ. ಯಾವ ಧರ್ಮದಲ್ಲಿ ಈ ಪ್ರಕಾರದ ಅನುಮಾನದ ಕಥನವಿದೆ ಅದನ್ನು ಸತ್ಯ ಧರ್ಮವೆಂದು ತಿಳಿಯುವುದು. ಈ ಪ್ರಕಾರ ಯಾವ ಒಂದು ಧರ್ಮದೊಳಗೆ ಅನುಮಾನದಿಂದಲೂ ಕೂಡ ಧರ್ಮದ ಸಿದ್ಧಿ ಮಾಡಿದಾರಲ್ಲ, ಆ ಧರ್ಮ ಏನಿದೆ ಅಂತಂದ್ರೆ ಸತ್ತಿದೆ ಅನ್ನುವಂಥದ್ದನ್ನು ನಾವು ನಂಬಬೇಕು. ಯಾವ ಧರ್ಮದಲ್ಲಿ ಈ ಪ್ರಕಾರದ ಅನುಮಾನದ ಕಥನವಿದೆ ಅದನ್ನು ಸತ್ಯ ಧರ್ಮವೆಂದು ತಿಳಿಯುವುದು. ಜಿನ ಧರ್ಮವಂತೂ ಇನ್ನು ನಮ್ಮ ಧರ್ಮದೊಳಗೇನಿದೆ, ಅನೇಕ ನಯ ಯುಕ್ತಿ ಅನುಮಾನಗಳ ಸಮುದ್ರವಿದೆ. ಸಮಸ್ತ ಆಗಮೆಲ್ಲ ಏನಿದಾವಂತಂದ್ರೆ ಇವ ಇದಾವ್ರಿ. ನಯ, ಪ್ರಮಾಣ, ಅನುಮಾನ, ತರ್ಕ ಇವೆಲ್ಲದರಿಂದ ಏನಾಗ್ಯದ ಅಂತಂದ್ರೆ ತುಂಬಿ ಹೋಗ್ಯದ. ಅದಕ್ಕೆ ಇವೆಲ್ಲವುಗಳ ಸಮುದ್ರನೇ ಇದೆ ರೀ ನಮ್ಮ ಧರ್ಮ. ನಯ ಇಲ್ಲದ ಒಂದು ಮಾತನ್ನು ಕೂಡ ನಮ್ಮಲ್ಲಿ ಏನಾಗಿಲ್ಲ ಅಂದ್ರೆ ಹೇಳಿಲ್ಲ. ಸಮಸ್ತ ಜಿನವಚನಗಳೆಲ್ಲ ಏನಿದಾವಂತಂದ್ರೆ ನಯ ರೂಪದೊಳಗನೆ ಇದ್ದಾವ್ರಿ. ಶ್ರುತಜ್ಞಾನ ಎಷ್ಟಿದೆ ಅದೆಲ್ಲ ವ್ಯಕ್ತ ಆಗೋದು ಎದರಿಂದ ಅಂದ್ರೆ ನಯದ ಮೂಲಕನೇ ವ್ಯಕ್ತ ಆಗ್ತಿದೆ. ಹೀಗಾಗಿ ನಯಗಳಿಂದ, ಪ್ರಮಾಣಗಳಿಂದ, ತರ್ಕದಿಂದ, ಅನುಮಾನದಿಂದ, ಯುಕ್ತಿಯಿಂದ, ನ್ಯಾಯದಿಂದ ಏನಾಗಿದೆ ಅಂತಂದ್ರೆ ನಮ್ಮ ಸಮಸ್ತ ಆಗಮಗಳೆಲ್ಲ ಪರಿಪೂರ್ಣ ಇರೋದರಿಂದ ಅನುಮಾನದಿಂದ ಏನಿದೆ ಅಂತಂದ್ರೆ ಇದು ಎಂದೂ ಖಂಡಿತ ಆಗುವಂಥದ್ದು ಇಲ್ಲವೇ ಇಲ್ಲ. ನಯಗಳಿಂದ, ಅನುಮಾನದಿಂದ ಜೈನ ದರ್ಶನ ಏನೈತಿ ಅಂತಂದ್ರೆ ಅಖಂಡಿತಿದೆ ಅನ್ನುವಂಥದ್ದು ಏನಾಗ್ತದ್ರಿ ಸಿದ್ಧ ಆಗ್ತದೆ. ಇಂಥ ಸುಧರ್ಮವನ್ನು ನಾವು ಏನು ಮಾಡೋದಿದೆ ಅಂತಂದ್ರೆ ಅಂಗೀಕಾರ ಮಾಡೋದು. ಅದಕ್ಕೆ ಅನುಮಾನದಿಂದಲೂ ಕೂಡ ಏನಿದೆ ಅಂತಂದ್ರೆ ಅನುಮಾನ ಪ್ರಮಾಣದಿಂದಲೂ ಕೂಡ ಜೈನ ದರ್ಶನ, ಜೈನ ಧರ್ಮ ಶ್ರೇಷ್ಠ ಅನ್ನುವಂಥದ್ದು ಏನಾಗ್ತದೆ ಅಂತಂದ್ರೆ ಸಿದ್ಧ ಆಗ್ತದೆ. ತಿಳಿದ್ರಿ? ಇದು 3ನೇ ಅನುಮಾನ. ಇನ್ನು 4ನೇ ಅನುಮಾನ ಯಾವುದು? ಶಾಸ್ತ್ರ. 4ನೇ ಪ್ರಮಾಣ, ಅನುಮಾನ ಅಲ್ಲ ಪ್ರಮಾಣ. 4ನೇ ಪ್ರಮಾಣ ಯಾವುದು ಅಂತಂದ್ರೆ ಶಾಸ್ತ್ರ ಪ್ರಮಾಣ. ಇವು 3 ಪ್ರಮಾಣಗಳನ್ನು ಹೇಳಿದರು. ಒಂದು ಲೌಕಿಕ, ಒಂದು ಪರಂಪರೆ, ಒಂದು ಅನುಮಾನ, ಇದು 4ನೇದು ಶಾಸ್ತ್ರ ಪ್ರಮಾಣ. ಶಾಸ್ತ್ರಗಳ ಆಧಾರದಿಂದ ನಾವು ನೋಡಿದೀವಿ ಅಂದ್ರೆ, ಶಾಸ್ತ್ರವನ್ನು ಪ್ರಮಾಣಭೂತವಾಗಿ ನೋಡಿದೀವಿ ಅಂತಂದ್ರೆ, ಶಾಸ್ತ್ರಗಳನ್ನು ಪ್ರಮಾಣವಾಗಿ ಇಟ್ಕೊಂಡ ಅವಾಗ ಜೈನ ದರ್ಶನ ಏನಿದೆ ಅಂದರೆ ಎಲ್ಲ ಶಾಸ್ತ್ರಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಜೈನ ಧರ್ಮನ ಅನ್ನುವಂಥದ್ದು ಏನಾಗ್ತದೆ ಸಿದ್ಧ ಆಗ್ತದೆ. ಹೆಂಗ ನೋಡಿ, ಎಷ್ಟೋ ವಸ್ತುಗಳನ್ನು, ಪದಾರ್ಥಗಳನ್ನು ಶಾಸ್ತ್ರಗಳಿಂದ ಪ್ರಮಾಣ ಮಾಡಲಾಗುತ್ತದೆ. ಎಷ್ಟೋ ವಸ್ತುಗಳಿದ್ದಾವೆ, ಎಷ್ಟೋ ಪದಾರ್ಥಗಳಿದ್ದಾವೆ. ಆ ಪದಾರ್ಥಗಳು ಇವತ್ತು ನಮಗೇನಿಲ್ಲ ಅಂದ್ರೆ ಪ್ರತ್ಯಕ್ಷ ಇಲ್ಲ. ಆ ವಸ್ತುಗಳು ನಮಗೆ ಇವತ್ತು ಪ್ರತ್ಯಕ್ಷ ಇಲ್ಲ. ಅವೆಲ್ಲವುಗಳನ್ನು ನಾವೇನು ಮಾಡ್ತೀವಿ ಅಂತಂದ್ರೆ ಶಾಸ್ತ್ರಗಳಿಂದ ಪ್ರಮಾಣ ಅಂತ ತಿಳ್ಕೊಂಡು ಮನ್ನಿಸ್ತೇವೆ. ಆ ಪದಾರ್ಥಗಳನ್ನು ಶಾಸ್ತ್ರಗಳಿಂದ ನಾವೇನು ಮಾಡ್ತೀವಿ ಅಂತಂದ್ರೆ ಪ್ರಮಾಣ ಅಂತ ತಿಳ್ಕೊಂಡು ಮನ್ನಿಸ್ತೇವೆ.
ಯಾವ ವಸ್ತುಗಳು ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ ಆ ವಸ್ತುಗಳನ್ನು ನಾವು ಶಾಸ್ತ್ರದಿಂದ ಏನು ಮಾಡ್ತೀವಿ ಅಂದ್ರೆ ಪ್ರಮಾಣ ಅಂತೇಳಿ ಮನ್ನಿಸ್ತೀವಿ. ಈಗ ಉದಾಹರಣೆ, ಇದು ಯಾವ ಪರ್ವ ನಡೆದಿದೆ? ಇದು ಅಷ್ಟಾನಿಕ ಪರ್ವ ನಡೆದಿದೆ. ಅಷ್ಟಾನಿಕ ಪರ್ವವನ್ನು ವಿಶೇಷವಾಗಿ ಯಾವ ದ್ವೀಪದೊಳಗೆ ಆಚರಣೆ ಮಾಡ್ತಾರೆ? ನಂದೀಶ್ವರ ದ್ವೀಪದೊಳಗೆ ಆಚರಣೆ ಮಾಡ್ತಾರೆ. ನಂದೀಶ್ವರ ದ್ವೀಪವನ್ನು ನಾವು ನೋಡಿದ್ದೇವೇನು? ನೋಡಿಲ್ಲ. ಆದ್ರೂ ಕೂಡ ನಮಗೇನಿದೆ ಅಂದ್ರೆ ಆಧಾರ ಯಾವುದಿದೆ? ಶಾಸ್ತ್ರ ಪ್ರಮಾಣ ಇದೆಯಲ್ಲ. ಈ ಶಾಸ್ತ್ರದ ಮಾಧ್ಯಮದಿಂದ ನಾವು ಅದನ್ನು ಏನು ಮಾಡ್ತೀವಿ ಅಂದ್ರೆ ಪ್ರಮಾಣಭೂತವಾಗಿ ಮನ್ನಿಸ್ತೇವೆ. ಸ್ವರ್ಗವನ್ನು ನಾವು ನೋಡಿಲ್ಲ, ನರಕವನ್ನು ನಾವು ನೋಡಿಲ್ಲ, ಆದ್ರೂ ಕೂಡ ಅದರದೆಲ್ಲ ಉಲ್ಲೇಖ ಶಾಸ್ತ್ರಗಳಲ್ಲಿ ಏನಾಗಿದೆ ಅಂತಂದ್ರೆ ಯಥಾವತ್ತಾಗಿ ಬಂದಿರೋದ್ರಿಂದ, ಕೇವಲಿ ಭಗವಂತರಿಂದ ಪ್ರರೂಪಿಸಲ್ಪಟ್ಟಿರ್ತಕ್ಕಂಥದ್ದಿರೋದ್ರಿಂದ ಅದರ ಮೂಲಕ ಏನು ಮಾಡ್ತೀವಿ ಅಂತಂದ್ರೆ ಅದನ್ನು ನಾವು ನಂಬ್ತೇವೆ. ಹೀಗಾಗಿ ಸಹಜವಾಗಿ ಏನಾಗ್ತದೆ ಅಂತಂದ್ರೆ ಅದು ನಮಗಲ್ಲಿ ನಮ್ಮ ಶ್ರದ್ಧೆಯೊಳಗೆ ಬರ್ತದೆ ನೋಡ್ರಿ. ಅದನ್ನೇ ಹೇಳ್ತಾರೆ, ಎಷ್ಟೋ ವಸ್ತುಗಳನ್ನು ಪದಾರ್ಥಗಳನ್ನು ಶಾಸ್ತ್ರಗಳಿಂದ ಪ್ರಮಾಣ ಮಾಡಲಾಗುತ್ತದೆ. ದ್ರವ್ಯ ಪದಾರ್ಥಗಳಂತೂ ತಮ್ಮ ಶ್ರದ್ಧೆಯ ಪೂರ್ವಕ ಪ್ರತ್ಯಕ್ಷ ಪ್ರತೀತಿಯಲ್ಲಿ ಬರುತ್ತವೆ. ನೋಡ್ರಿ, ದ್ರವ್ಯ ಮತ್ತು ಪದಾರ್ಥಗಳನ್ನು ಏನು ನೋಡ್ತೀವಲ್ಲ ಅವಂತೂ ಸಾಕ್ಷಾತ್ ಪ್ರತ್ಯಕ್ಷವಾಗಿ ನಮಗೇನದಾವ ಅಂತಂದ್ರೆ ನಮ್ಮ ಪ್ರತೀತಿಯೊಳಗೆ ಬರ್ತವೆ. ನಮ್ಮ ಶ್ರದ್ಧೆಯೊಳಗೆ ಏನಾಗ್ತವೆ ಅಂತಂದ್ರೆ ಬಂದೇ ಬರ್ತವೆ. ಯಾವುದೇ ಒಂದು ವಸ್ತುವನ್ನು ತೊಗೊಂಡು ನೋಡಿದೀವಿ ಅಂದ್ರೆ, ಹಾಂ ಇದು ವಸ್ತು ಹೀಗೆ ಇದೆಪ್ಪ, ಇದು ಪುದ್ಗಲಿದೆ, ಇದರೊಳಗೆ ಸ್ಪರ್ಶ ರಸ ಗಂಧ ವರ್ಣ ಇದೆ, ಅದು ಶಾಸ್ತ್ರದೊಳಗೆ ಇದ್ದಂಥ ವಿಷಯ ನಮಗೆ ಪ್ರತ್ಯಕ್ಷವಾಗಿ ಏನಾಗ್ತಾ ಇದೆ ಅಂತಂದ್ರೆ ತಿಳಿತಾ ಇದೆ. ಪುದ್ಗಲವನ್ನು ವರ್ಣನೆ ಮಾಡ್ತಾರಲ್ಲ ಅದರೊಳಗೆ ಕೆಲವು ಗುಣಧರ್ಮಗಳೇನು ಸಾಮಾನ್ಯ ಗುಣಧರ್ಮ ಇದೆ, ಸ್ಪರ್ಶ ರಸ ಗಂಧ ವರ್ಣ ಇವೆಲ್ಲ ಕೂಡ ನಮಗೇನದಾವ ಅಂದ್ರೆ ಪ್ರತ್ಯಕ್ಷಗಳು. ನಮ್ಮ ಜ್ಞಾನದಿಂದ ಅವುಗಳನ್ನು ನಾವು ಏನು ಮಾಡ್ತಾ ಇದ್ದೀವಿ? ಪ್ರತ್ಯಕ್ಷವಾಗಿ ತಿಳಿತಾ ಇದ್ದೇವೆ. ಹೀಗಾಗಿ ಅದು ಪ್ರತ್ಯಕ್ಷವಾಗಿ ಏನಾಗ್ತಾ ಇದೆ ನಮ್ಗೆ ಕಾಣಿಸ್ತಾ ಇದೆ ಮುಂದೆ. ಅದರಿಂದ ಅವಂತೂ ನಿಸ್ಸಂದೇಹವಾಗಿ ಇದ್ದೇ ಇವೆ. ಹೀಗಾಗಿ ಅದರೊಳಗಂತೂ ನಮಗೆ ಯಾವುದೇ ರೀತಿದ್ದೇನಿಲ್ಲ ಅಂದ್ರೆ ಸಂದೇಹ ಇಲ್ಲ. ನಿಸ್ಸಂದೇಹವಾಗಿ ಅವು ಅದಾವು ಅನ್ನುವಂಥದ್ದೇನಾಯಿತು? ಸಿದ್ಧಾಯಿತು. ಆದರೆ ಅದೆಷ್ಟೋ ಪದಾರ್ಥಗಳು ಎಂಥವು ಇವೆ ಎಂದರೆ ಅವುಗಳ ನಿರ್ಣಯ ಮಾಡುವಲ್ಲಿ ಬುದ್ಧಿಯು ಸಮರ್ಥವಿಲ್ಲ. ಇನ್ನು ಕೆಲವೊಂದು ಪದಾರ್ಥಗಳು ಹಿಂಗಿದಾವಲ್ಲ, ಕೆಲವೊಂದು ವಸ್ತುಗಳನ್ನು ನಾವು ನಿರ್ಣಯ ಮಾಡಲಿಕ್ಕೆ ನಮ್ಮ ಹತ್ರ ಬುದ್ಧಿ ಇದೆಯಲ್ಲ, ಈ ಬುದ್ಧಿ ಏನಿಲ್ಲ ಅಂದರೆ ಸಮರ್ಥ ಇಲ್ಲ. ಕೆಲವೊಂದು ಬುದ್ಧಿಗೆ ಗೋಚರ ಆಗದೇ ಇರುವಂಥ ವಿಷಯಗಳು ಬಹಳಷ್ಟಿದಾವ್ರಿ ನಮ್ಮಲ್ಲಿ. ಹೀಗಾಗಿ ಅದು ಬುದ್ಧಿ ನಮ್ಮದಲ್ಲಿ ನಡೆಯೋದಿಲ್ಲ. ಅವಾಗೇನು ಮಾಡೋದ? ಅಂತೆಯೇ ಆ ವಸ್ತುಗಳ ನಿರ್ಣಯವನ್ನು ಶಾಸ್ತ್ರಗಳಿಂದ ಮಾಡುತ್ತಾರೆ. ಅದಕ್ಕೆ ಆ ವಸ್ತುಗಳನ್ನು ಹೆಂಗೆ ನಿರ್ಣಯ ಮಾಡಬೇಕು? ಶಾಸ್ತ್ರಗಳ ಆಧಾರದಿಂದ ಏನು ಮಾಡ್ತೀವಿ ಅಂತಂದ್ರೆ ಅವುಗಳನ್ನು ನಿರ್ಣಯ ಮಾಡ್ತೀವಿ. ನೋಡಿ, ಹೇಗೆ ಲೋಕದೊಳಗೂ ಕೂಡ ವ್ಯವಹಾರ ನಡೀತದೆ ನೋಡ್ರಿ. ಲೋಕದಲ್ಲಿ ಯಾರಾದರೂ ಕೊಡಕೊಳ್ಳುವ ವಿಷಯವಾಗಿ ಸಂದೇಹವಿದ್ದರೆ ಪಂಚರು ನೀವು ನಿಮ್ಮ ಕಾಗದ ವಹಿ ಖಾತೆಗಳನ್ನು ತೆಗೆದುಕೊಂಡು ಬನ್ನಿ, ಅದರಲ್ಲಿ ಯಾವ ರೀತಿ ಇದೆಯೋ ಅದುವೇ ಸತ್ಯವಿದೆ ಎಂದು ಹೇಳುತ್ತಾರೆ. ಲೋಕದಾಗ ಐತ್ರಲ್ಲ, ಏನೋ ತಗೊಳ್ತಕ್ಕಂಥ ವ್ಯವಹಾರ ನಮ್ಮ ಮತ್ತು ಇನ್ನೊಬ್ಬರ ಮಧ್ಯದೊಳಗಿತ್ತು ಅಂದ್ರೆ ಅದೇನಾದರೂ ನ್ಯಾಯ ಬಂತು ಅಂದ್ರೆ ಅವಾಗ ಏನು ಮಾಡ್ತಾರೋ ಅಂತಂದ್ರೆ ನಡುವಾದಂಥವ್ರು ಅದನ್ನ ನ್ಯಾಯ ಬಗೆಹರಿಸುವಂಥವ್ರು ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಹತ್ತಕ್ಕೆ ಏನೇನು ರೆಕಾರ್ಡ್ಸ್ ತೊಗೊಂಡ್ಬರ್ರಿ, ಏನು ಕಾಗದದೊಳಗೆ ಬರೆದದ್ದು ಏನಾದ್ರು ಐತೆ ನಿಮ್ಮ ಕಡೆ ಐತಿ, ಹಂಗಾದ್ರೆ ತೊಗೊಂಡು ಬರ್ರಿ ನೋಡೋಣ ಅಂತ ತಿಳ್ಕೊಂಡೆ ಅದನ್ನು ತೊಗೊಂಡು ಬರ್ತಾರೆ. ಯಾರ ಹತ್ತಿರ ಅದ್ರ ಬರೆದದ್ದು ಉಲ್ಲೇಖ ಇರ್ತದ, ದಿನಾಂಕ ಇರ್ತದ, ಸಹಿ ಇರ್ತದಲ್ಲ, ಅವಾಗ ಅದನ್ನು ನೋಡಿ ಏನು ಮಾಡ್ತಾರಂದ್ರೆ ಅಲ್ಲಿ ನಿರ್ಣಯವನ್ನು ಕೊಡ್ತಾರೆ. ಅಂದ್ರೆ ಆಧಾರ ಐತಲ್ಲ, ಹಂಗೆ ಬರೆದದ್ದೇನು ಆಧಾರ ಇದೆಯಲ್ಲ ಅದನ್ನ ಇಲ್ಲಿ ತೊಗೊಂಡಿದ್ದಾರೆ. ಅದೇ ಪ್ರಕಾರ ಹಾಗೆಯೇ ಅದೆಷ್ಟೋ ವಸ್ತುಗಳು ಮತಿಶ್ರುತ ಜ್ಞಾನದಿಂದ ಪ್ರತ್ಯಕ್ಷ ಗೋಚರ ಇಲ್ಲ. ಅದಕ್ಕೆ ಎಷ್ಟೋ ವಿಷಯಗಳು, ಎಷ್ಟೋ ವಸ್ತುಗಳು ಮತಿಶ್ರುತ ಜ್ಞಾನದಿಂದ ಏನಾಗಂಗಿಲ್ಲ ಅಂತಂದ್ರೆ ನಮ್ಗೆ ಪ್ರತ್ಯಕ್ಷವಾಗಿ ಗೋಚರಿಸುವುದಿಲ್ಲ. ಎಂದರೆ ಸ್ವರ್ಗ ನರಕಗಳ ರಚನೆ ಹೇಗಿದೆ, ಮೂರೂ ಲೋಕದ ರಚನೆಯು ಹೇಗಿದೆ, ಜೀವನು ಮನುಷ್ಯ ದೇವ ಪಶು ನರಕಗತಿಗಳಲ್ಲಿ ಹೇಗೆ ಸುತ್ತುತ್ತಾನೆ, ಸಿದ್ಧ ಲೋಕವು ಹೇಗಿದೆ ಇತ್ಯಾದಿ, ಹಾಗೂ ಮೇರು ಪರ್ವತ, ಕುಲಾಚಲ, ಮಹಾನದಿ, ಅಸಂಖ್ಯಾತ ದ್ವೀಪ ಸಮುದ್ರ ಇತ್ಯಾದಿಗಳ ಹೆಸರನ್ನಂತೂ ಆಲಿಸುತ್ತೇವೆ, ಅವು ಪ್ರತ್ಯಕ್ಷವಿಲ್ಲ. ನೋಡ್ರಿ, ಇವೆಲ್ಲವ ಹೆಸರುಗಳನ್ನು ನಾವು ಕೇಳ್ತೀವಿ. ಏನಿದೆ? ಸ್ವರ್ಗ ನರಕಗಳ ರಚನೆ ಹೆಂಗೈತಿ, ನೀವೇನು ನೋಡಿದಿರೇಣ ಅಂತ ತಿಳ್ಕೊಂಡು ಕೇಳುವಂಥವ್ರು ಇದ್ದಾರೆ. ಅಥವಾ ಮೂರೂ ಲೋಕದ ರಚನೆ ಹೇಗಿದೆ, ಯಾಕಂದ್ರೆ ಜಗತ್ತಿನೊಳಗೆ ಒಂದು ಪ್ರತೀತಿ ಐತಲ್ಲ, ಈ ಮೂರು ಲೋಕ, ಈ ಜಗತ್ತು ಹೆಂಗಿದೆ ಅಂತಂದ್ರೆ ಒಂದು ಗ್ಲೋಬ್ ಕೊಡ್ತಾರೆ. ಗ್ಲೋಬ್ ಗೊತ್ತಿದೆಯಲ್ಲ, ಒಂದು ರೌಂಡ್ ಏನು ಮಾಡ್ತಾರಂತಂದ್ರೆ ಒಂದು ಆಕಾರದ್ದು ಏನು ಮಾಡ್ತಾರಂದ್ರೆ ಚೆಂಡು ಕೊಡ್ತಾರೆ. ಅದರೊಳಗೆ ಎಲ್ಲ ದೇಶ ತಮಗೆ ಎಷ್ಟು ಗೊತ್ತದವ ಅಷ್ಟೆಲ್ಲ ದೇಶಗಳನ್ನು ಏನು ಮಾಡಿದಾರೆ ಹಾಕಿದ್ದಾರೆ. ಸಮುದ್ರ ಇಲ್ಲೆಲ್ಲ ಅಕ್ಷಾಂಶ ರೇಖಾಂಶ ಹಿಂಗೆಲ್ಲ ಮಾಡಿ ಜಗತ್ತಿನೊಳಗೆ ಒಂದು ಏನು ಮಾಡಿದ್ದಾರೆ ಅಂದ್ರೆ ಈ ಸೃಷ್ಟಿ ಹೆಂಗೈತಿ ಅನ್ನುವಂಥದ್ದನ್ನು ತೋರಿಸಿದ್ದಾರೆ. ಇಷ್ಟ ಐತಂತ ಹೇಳ್ತಾರೆ, ತಿಳಿದ್ರಿ? ಹೀಗಾಗಿ
ಸ್ವರ್ಗ ನರಕ ಯಾರು ನೋಡಿದರು ಅನ್ನುವಂಥ ಮಾತೇನಾಗ್ತದೆ ಅಂತಂದ್ರೆ ಅನೇಕ ಜನರು ಇದನ್ನು ಪ್ರಶ್ನೆ ಮಾಡ್ತಾರೆ. ಅವಾಗ ಅವರಿಗೆಲ್ಲ ಆಧಾರ ಯಾವುದದ ಅಂತಂದ್ರೆ ನಮ್ಮ ಆಗಮ ಗ್ರಂಥಗಳೇ ಆಧಾರ ಇದ್ದಾವೆ. ಲೋಕದ ರಚನೆ ಹೆಂಗಾಯಿತು, ಜೀವ ಮನುಷ್ಯ ದೇವ ಪಶು ನರಕಗತಿಗಳಲ್ಲಿ ಹೆಂಗೆ ಸುತ್ತಾನೆ, ಸಿದ್ಧಾಲಯಕ್ಕೆ ಹೋಗ್ತಾರ ಸಿದ್ಧದಾರ ಅಂತ ಹೇಳ್ತೀರಿ, ಅದು ಎಲ್ಲಿದೆ ಹೇಗಿದೆ ಇತ್ಯಾದಿ. ಮುಂದೆ ಮೇರು ಪರ್ವತ ಹೇಳ್ತೀರಿ, ಕುಲಾಚಲಗಳನ್ನು ಹೇಳ್ತೀರಿ, ಮಹಾನದಿಗಳನ್ನು ಹೇಳ್ತೀರಿ, ಅಸಂಖ್ಯಾತ ದ್ವೀಪ ಸಮುದ್ರದವು ಅಂತ ಹೇಳ್ತೀರಿ. ಇವೆಲ್ಲವನ್ನು ನಾವು ಕೇಳುತ್ತೇವೆ, ಆದರೆ ಇವು ಯಾವುವೂ ಪ್ರತ್ಯಕ್ಷ ಇಲ್ಲ. ಈಗ ನಂದೀಶ್ವರ ಪೂಜೆ ಮಾಡ್ತೇವಲ್ಲ ನಾವು, ಆದ್ರೆ ನಂದೀಶ್ವರ ದ್ವೀಪ ನಮಗೇನಿಲ್ಲ ಅಂದ್ರೆ ಪ್ರತ್ಯಕ್ಷ ಇಲ್ಲ. ಆದ್ರೆ ಆಗಮಗಳಲ್ಲಿ ಹೇಳಿರ್ತಕ್ಕಂಥ ವಿಷಯವನ್ನು ನೋಡಿಕೊಂಡ ಅದ್ರದ್ದು ಏನು ರಚನೆ ಇದೆ ಅನ್ನೋದ್ರ ಸಲುವಾಗಿ ಇವತ್ತು ಎಷ್ಟೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. 3D ವಿಡಿಯೋ ರೂಪದೊಳಗೆ ಅವೆಲ್ಲವುಗಳನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರಿಗೂ ಬಿತ್ತರಿಸ್ತಾ ಇದ್ದಾರೆ. ವಾರಕ್ಕೆ ಒಂದೊಂದು 8 ದಿವಸಿಗೆ ಒಂದೊಂದು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ನಂದೀಶ್ವರ ದ್ವೀಪ ಸಂಬಂಧದೊಳಗೆ, ಈ ಪರ್ವದೊಳಗೆ ಆ ದ್ವೀಪದ ರಚನೆ ಹೆಂಗದ ಅನ್ನುವಂಥದ್ದನ್ನು ಎಲ್ಲ ಭಾಷೆಗಳಲ್ಲಿ ಮಾಡಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲ ಮೊಬೈಲ್ಗಳಿಗೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಕಳಿಸ್ತಾ ಇದ್ದಾರೆ. ಮೊದಲಿಷ್ಟೆಲ್ಲ ವ್ಯವಸ್ಥೆ ಇರಲಿಲ್ಲರಿ, ತಿಳಿದ್ರಿ. ಇವತ್ತಿನ ಟೆಕ್ನಾಲಜಿಯನ್ನು ಈ ಕಡೆ ಬಳಸ್ಕೊಂಡು ಏನು ಮಾಡಿದ್ದಾರೆ ಅಂತಂದ್ರೆ ಅತ್ಯಂತ ವ್ಯವಸ್ಥಿತವಾಗಿ ಅದರ ರಚನೆ ಹೇಗಿದೆ. ಅಂಜನಗಿರಿ ಕಪ್ಪು ಬಣ್ಣದ್ದಿದೆ, ದದಿಮುಖ ಹಾಲಿನ ಬಣ್ಣದ್ದಿದೆ, ರತಿಕರ ಕೆಂಪು ವರ್ಣದ್ದಿದೆ. ಅವುಗಳ ಎತ್ತರ ಎಷ್ಟಿದೆ, ಅವುಗಳ ಮೇಲೆ ಜಿನಾಲಯ ಯಾವ ರೀತಿ ಇದೆ, ಅದರೊಳಗಿರ್ತಕ್ಕಂಥ ಜಿನಬಿಂಬಗಳು ಯಾವ ರೀತಿ ಇದ್ದಾವೆ, ಅಲ್ಲಿ ಯಾವ್ಯಾವ ವನಗಳಿದ್ದಾವೆ, ಆ ವನಗಳಲ್ಲಿ ಯಾವ್ಯಾವ ವೃಕ್ಷಗಳಿದ್ದಾವೆ, ನೀರು ಹೆಂಗೆ ಬೀಳ್ತದೆ, ಯಾವ ರೀತಿ ದ್ವೀಪಿದೆ, ಸಮುದ್ರಗಳು ಯಾವ ರೀತಿ ವೆಷ್ಟಿತಿದಾವೆ, ಇದೆಲ್ಲವನ್ನು ಅತ್ಯಂತ ಕರೆಕ್ಟ್ ನಾವು ಅಲ್ಲಿ ಹೋಗಿದ್ದೇವೇನೋ ಅನ್ನೋ ಹಂಗೆ ಅಷ್ಟು ಸುಂದರವಾಗಿ ಏನು ಮಾಡಿದ್ದಾರೆ ಅಂತಂದ್ರೆ ಇವತ್ತೆಲ್ಲ ಅವುಗಳನ್ನು ಆಗಮದ ಆಧಾರದಿಂದ ರಚನೆ ಮಾಡಿ ತೋರಿಸ್ಲಿಕ್ಕತ್ತಾರೆ. ಪ್ರಮಾಣಭೂತ ಐತ್ರಿ, ಎಲ್ಲ ಪ್ರಮಾಣಭೂತನೂ ಇದೆ. ಮತ್ತು ಅವು ದ್ವೀಪ ಸಮುದ್ರಗಳು ಎಷ್ಟೆಷ್ಟಿದಾವೆ ಅನ್ನೋದಕ್ಕೆ ಪ್ರಮಾಣ ಮಾಡಿಕೊಂಡು ಅದರ ಅನುಸಾರವಾಗಿ ರಚನೆ ಮಾಡಿ ನಮಗೆಲ್ಲ ಇವತ್ತೇನು ಮಾಡ್ತಾ ಇದ್ದಾರೆ ಅಂದ್ರೆ ತೋರಿಸ್ತಾ ಇದ್ದಾರೆ. ಇದೆಲ್ಲ ಆಗಮದ ಆಧಾರದಿಂದ, ಶಾಸ್ತ್ರದ ಆಧಾರದಿಂದ ಏನಾಗ್ತದೆ ಅಂತಂದ್ರೆ ನಡೀತದೆ. ಅಷ್ಟೇ ಅಲ್ಲ, ಸ್ವರ್ಗಗಳದ ರಚನೆ ಹೇಗಿದೆ, ಸ್ವರ್ಗದೊಳಗೆ ವಿಮಾನದೊಳಗೆ ದೇವಾದಿಗಳು ಹೆಂಗಿರ್ತಾರೆ, ಆಮೇಲೆ ಸಿದ್ಧಾಲಯ ಹೇಗಿದೆ, ಅಲ್ಲಿ ಸಿದ್ಧರ ಯಾವ ರೀತಿ ವಿರಾಜಮಾನ ಆಗಿರ್ತಾರೆ, 7 ನರಕಗಳ ಹೆಂಗಿದಾವೆ, ಅಲ್ಲಿ ಭೂಮಿ ಹೇಗಿದೆ, ಅಲ್ಲಿ ವೈತರಣಿ ನದಿ ಹೇಗಿದೆ, ಅಲ್ಲಿ ಮರಗಳು ಹೇಗಿದ್ದಾವೆ, ಶಾಲ್ಮಲಿ ವೃಕ್ಷಗಳು ಹೆಂಗಿದ್ದಾವೆ, ಎಷ್ಟು ಜೀವಜಂತುಗಳಿಂದ ನಾರ್ಕಿ ಜೀವ ದುಃಖಿ ಇರ್ತಾನೆ, ಇವೆಲ್ಲ ವಿಷಯಗಳನ್ನು ಇವತ್ತು ಪ್ರತ್ಯಕ್ಷವಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ನಮಗೆಲ್ಲ ತೋರಿಸ್ತಾ ಇದ್ದಾರೆ. ಯಾವುದರ ಆಧಾರದಿಂದ ತೋರಿಸ್ತಾ ಇದ್ದಾರೆ? ಆಗಮಗಳ ಆಧಾರದಿಂದ, ಶಾಸ್ತ್ರಗಳ ಆಧಾರದಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ ತೋರಿಸ್ತಾ ಇದ್ದಾರೆ. ತೋರಿಸಿದಂಗನ ಇಲ್ಲಿ ಉಲ್ಲೇಖ ಇದ್ದಂಗನ ಅವರು ತೋರಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡ ಜಗತ್ತಿನೊಳಗೆ ಏನಿದೆ ಅಂತಂದ್ರೆ ಈ ಶಾಸ್ತ್ರ ಯಾವಾಗಲೂ ಕೂಡ ಶಾಸ್ತ್ರ ಆಧಾರಗಳಿಂದಲೂ ಕೂಡ ಜೈನ ಧರ್ಮ ಏನಿದೆ ಅಂತಂದ್ರೆ ಅಖಂಡಿತ ಇದೆ. ಎಷ್ಟೆಲ್ಲ ಆಚಾರ್ಯರು ಹೇಳಿದ್ರು ಈ ತ್ರಿಲೋಕದ ರಚನೆಯ ಕುರಿತು, ಎಷ್ಟೆಲ್ಲ ಆಚಾರ್ಯರು ತಮ್ಮ ತಮ್ಮ ಸಂಗತಿಗಳನ್ನು ಕೊಟ್ಟರಲ್ಲ, ಎಲ್ಲರದ್ದು ಸೇಮ್ ಇದೆ. ಆದ್ರೆ ಲೌಕಿಕ ವಿಜ್ಞಾನದೊಳಗೆ ಆಶ್ಚರ್ಯ ಆಗ್ತದೆ. ಎಷ್ಟೋ ಜನ ಭೂಮಿ ಚಪ್ಪಟೆಯಾಗಿದೆ ಅನ್ನುವಂಥದ್ದನ್ನು ಪ್ರತಿಪಾದನೆ ಏನು ಮಾಡಿದ್ರಲ್ಲ, ಅವ್ರ ಹೆಸರು ಸಹಿತ ಇವತ್ತಿಲ್ಲ. ಯಾಕಂದ್ರೆ ಅವ್ರನ್ನ ತೆಗೆದು ಹೋಗದ್ರಿ. ಎಷ್ಟೋ ಜನ ಏನು ಮಾಡಿದಾರೆ ಅಂತಂದ್ರೆ ಭೂಮಿ ಸುತ್ತೋದಿಲ್ಲ, ಭೂಮಿ ಸ್ಥಿರ ಇದೆ, ಸೂರ್ಯಚಂದ್ರರ ಸುತ್ತ ಹಾಕ್ತಾರ ಅನ್ನುವಂಥದ್ದನ್ನು ವಾದ ಮಂಡಿಸಿದ್ದಾರೆ. ಆದ್ರೆ ಆ ವಾದಕ್ಕೆ ಇವತ್ತೇನಿಲ್ಲ ಅಂದ್ರೆ ಯಾವ ಬೆಲೆನೂ ಇಲ್ಲ. ಅಧಿಕ ಸಂಖ್ಯೆ ಅಸತ್ಯವಾದಿಗಳ ಸಂಖ್ಯೆ ಹೆಚ್ಚಾಯಿತು ಅಂದ್ರೆ ಅದ ನಡೀತಿತ್ರಿ. ಯಾಕಂದ್ರೆ ಇದು ಹೆಂಗೈತಿ ಅಂತಂದ್ರೆ ಯಾವ ಸಂಖ್ಯೆ ಹೆಚ್ಚಾಗ್ತೈತಲ್ಲ ಅವರಂತೆಯೇ ಏನಾಗ್ತದೆ ಅಂತಂದ್ರೆ ನಡೀತಿರ್ತದ. ಕಾಲ ದೋಷದಿಂದ ಏನಾಗ್ಯದ ಅಂತಂದ್ರೆ ಇವೆಲ್ಲ ಪ್ರವೃತ್ತಿಗಳು ಪಂಚಮ ಕಾಲದೊಳಗೆ ಹುಂಡಾವಸರ್ಪಿಣಿಯ ಪಂಚಮ ಕಾಲ ಇದೆ. ಇದು ಎಷ್ಟೋ ವರ್ಷಗಳು ದಾಟಿದ ಮೇಲೆ ಒಂದು ಇದು ಬರ್ತಿತ್ರಿ. ಇಂಥ ನಿಕೃಷ್ಟ ಕಾಲ ಎಷ್ಟೋ ಕಲ್ಪ ಕಾಲಗಳು ಹೋದ ಮೇಲೆ ಒಂದು ಏನಾಗ್ತಿತ್ತು ಅಂತಂದ್ರೆ ಇದು ಬರ್ತಿತ್ರಿ. ಅಂಥದ್ರೊಳಗೆ ನಾವು ಬೈದೆವು ಅಂದ್ರೆ ನಾವು ಎಷ್ಟು ಭಾಗ್ಯವಂತರು ಇದೆವು ಅನ್ನುವಂಥದ್ದು ಸತ್ತಿದೆ, ಮತ್ತೆಷ್ಟು ದುರ್ಭಾಗ್ಯದೆ ಅನ್ನುವಂಥದ್ದು ಸತ್ತಿದೆ. ದುರ್ಭಾಗ್ಯ ಯಾಕ? ಇಂಥ ಹುಂಡಾವಸರ್ಪಿಣಿಯ ಚಕ್ರದೊಳಗೆ ನಾವೇನಾಗಿದ್ದೀವಿ ಅಂದ್ರೆ ಬಂದು ಸಿಕ್ಕೊಂಡಿದ್ದೀವಿ ಅನ್ನೋದು ದುರ್ಭಾಗ್ಯದ ಸಂಗತಿ.
ಆದ್ರೂ ಕೂಡ ಇಂಥ ವಿಕಟ ಪರಿಸ್ಥಿತಿಯೊಳಗೆ ಸಿಕ್ಕರೂ ಕೂಡ ಜಿನವಚನ ನಮಗೆ ಹೆಂಗೆ ಅಕ್ಷುಣ್ಣವಾಗಿ ಏನು ಸಿಕ್ಕದಲ್ಲ, ಇದು ನಮ್ಮೆಲ್ಲರದ್ದೇನದ ಅಂತಂದ್ರೆ ಅತ್ಯಂತ ಸದ್ಭಾಗ್ಯದ ಸಂಗತಿ. ಐಶ್ವರ್ಯ, ಸಂಪತ್ತಿ, ಸುಖ ಸಮೃದ್ಧಿ, ಲೌಕಿಕ ಸುಖ ಸಾಧನಗಳು ಸಿಗೋದು ಅತ್ಯಂತ ಸಾಮಾನ್ಯ ವಿಷಯ ಐತ್ರಿ, ಬಹಳ ದೊಡ್ಡ ವಿಷಯ ಏನೂ ಅಲ್ಲ. ತಿರಿಯಂಚಿಗಳು ಸಹಿತ ಈ ಲೌಕಿಕ ಸುಖ ಸಾಧನಗಳನ್ನು ಮನುಷ್ಯರಿಗಿಂತ ಉತ್ಕೃಷ್ಟವಾಗಿ ಭೋಗಿಸ್ತಾ ಇವೆ. ಅರಮನೆಯಂಥ ಮನೆಯೊಳಗ ತಿರಿಯಂಚಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇರತಕ್ಕಂಥ ಮನೆಗಳು ಕೂಡ ಎಷ್ಟೋ ಕಡೆ ಇದ್ದಾವೆ. ಅವ್ರ ಕೆಲಸ ಏನಪ್ಪ, ಮನೆಯಾಗಿದ್ದಂಥವ್ರದ್ದು ಕೆಲಸ ಏನಂದ್ರೆ ಆ ತಿರಿಯಂಚಗಳನ್ನು ಸ್ವಚ್ಛ ಇಡೋದ, ಅವುಗಳಿಗೆ ಜಳಕ ಮಾಡಿಸೋದ, ಶಾಂಪು ಹಚ್ಚಿ ಅವ್ರಿಗೆ ಜಳಕ ಮಾಡಿಸೋದ, ಅವುಗಳ ಮೈ ಒರೆಸ್ಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ವಿದೇಶಗಳಿಂದ ಬಟ್ಟೆ ತರೋದ, ಅವುಗಳಿಗೆ ಬಟ್ಟೆ ತೊಡಗಿಸೋದ, ಇದ್ರೊಳಗನ ಹೊತ್ತು ಮುಣುಗ್ತಿತ್ರಿ ಅವ್ರು. ಆ ತಿರಿಯಂಚದ ಪುಣ್ಯವನ್ನು ನಾವು ಏನು ಮಾಡ್ಬೋದು ಅಂದ್ರೆ ವಿಚಾರ, ನಿಕೃಷ್ಟ ಪುಣ್ಯ ಅದ ತಿಳಿತ್ರಿ. ಇಂಥ ಕಾಲದೊಳಗೆ ನಮಗೆ ಇಂಥ ಪವಿತ್ರವಾಗಿರ್ತಕ್ಕಂಥ ಜಿನವಚನ ಕೇಳಲಿಕ್ಕೆ ಸಿಗೋದ, ಮತ್ತು ನಿರಾತಂಕವಾಗಿ 8 ದಿನಗಳವರೆಗೆ ಚರ್ಚಾ ಮಾಡುವಂಥ ಅವಕಾಶ ಸಿಗೋದ, ಇದು ಯಾವ ಸಾಮಾನ್ಯ ಪುಣ್ಯ ಅಲ್ಲ. ಇದು ಚಕ್ರವರ್ತಿ ಪುಣ್ಯಕ್ಕಿಂತನೂ ಏನು ಕಮ್ಮಿ ಅಲ್ಲ ಅನ್ನುವಂಥ ಮಾತನ್ನು ಕೂಡ ನಾವಿಲ್ಲಿ ಏನು ಮಾಡ್ಬೋದು, ಅದನ್ನು ನೆನಪಿಸ್ಕೊಳ್ಬೋದು. ಚಕ್ರವರ್ತಿಗಷ್ಟು ಪುಣ್ಯ ಇರ್ತದೆ, ಖರೆ ಅಷ್ಟು ಗೊಂದಲೂ ಇರ್ತಿತ್ರಿ. ಅವನು ಪುಣ್ಯ ಹೆಚ್ಚಿತ್ತು ಅಂದರೆ ಹೆಚ್ಚು ಗೊಂದಲ ಇರ್ತದೆ. ಆ ಕಾರಣದಿಂದ ಆ ಅಪೇಕ್ಷದಿಂದ ನಾವು ನೋಡಿದ್ವಿ ಅಂದ್ರೆ ನಾವೇನು ಕಮ್ಮಿ ಅಲ್ಲ. ಯಾಕಂದ್ರೆ ಸ್ವರೂಪ ಸಾಧನ ಹೆಂಗ ಅನ್ನುವಂಥದ್ದನ್ನು ಟೇಕ್ಚಂದ್ಜಿ ಅನ್ನುವಂಥ ಮಹಾಪಂಡಿತರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಶಾಸ್ತ್ರಗಳ ಪ್ರಮಾಣದಿಂದ ನೋಡಿದ್ರೂ ಕೂಡ ಜೈನ ಧರ್ಮ ಶ್ರೇಷ್ಠ ಇದೆ ಅನ್ನುವಂಥದ್ದನ್ನು ಶಾಸ್ತ್ರ ಪ್ರಮಾಣದಿಂದ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಾ ಇದ್ದಾರೆ. ಅದಕ್ಕೆ ಇವೇನು ರಚನೆಗಳಿದಾವಲ್ಲ, ತ್ರಿಲೋಕ ರಚನೆಗೆ ಸಂಬಂಧಪಟ್ಟಂಥ ಯಾವ ಡಿಸ್ಕ್ರಿಪ್ಷನ್ ನಮ್ಮ ಜೈನ ತತ್ವಜ್ಞಾನದೊಳಗೆ, ಜೈನ ದರ್ಶನದೊಳಗೆ, ಜೈನ ಗ್ರಂಥಗಳಲ್ಲಿ ಉಲ್ಲೇಖ ಇದೆ, ಇದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಉಲ್ಲೇಖವನ್ನು ಬೇರೆ ಕಡೆಗೆ ನಾವು ನೋಡೋದಿಲ್ಲ. ಆ ಕಾರಣದಿಂದ ನಮ್ಮದು ಅಖಂಡಿತವಾಗಿರ್ತಕ್ಕಂಥದ್ದು ಇರೋದರಿಂದ ಶಾಸ್ತ್ರ ಪ್ರಮಾಣದಿಂದಲೂ ಅಖಂಡಿತಿದೆ, ಅದಕ್ಕೆ ಜಿನಧರ್ಮವೇ ಅಖಂಡಿತ ಇದೆ ಎಂಬುದನ್ನು ತಿಳಿಯುವುದು. ಅದಕ್ಕೆ ಜಿನೇಂದ್ರ ಪ್ರಭುಗಳ ಈ ಧರ್ಮನೂ ಕೂಡ ಅಖಂಡಿತಿದೆ ಅನ್ನುವಂಥದ್ದನ್ನು ನಮಗೆ ಏನು ಮಾಡ್ತಾರೆ ಅಂದ್ರೆ ಸಿದ್ಧ ಮಾಡ್ತಾರೆ. ಎಷ್ಟು ಪ್ರಮಾಣ ಅದು ರೀ? 4 ಪ್ರಮಾಣ ಅದು. ಇನ್ನು ಕೊನೆಯದ್ದು ಯಾವುದು? ಶಾಸ್ತ್ರ ಪ್ರಮಾಣ 4ನೇದ್ದಾಯಿತು. 5ನೇದ್ದು ಯಾವುದಂದ್ರೆ ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷವಾಗಿ ನೋಡ್ಲಿಕ್ಕಾಗಿನೂ ಕೂಡ ಈ ಜೈನ ಧರ್ಮ ಏನಿದೆ ಅಂತಂದ್ರೆ ಸರ್ವಶ್ರೇಷ್ಠ ಇದೆ ಅನ್ನೋದ್ರೊಳಗೆ 2 ಮಾತುಗಳಿಂದ ನೋಡ್ರಿ. ಯಾವ ವಸ್ತು ಪ್ರತ್ಯಕ್ಷ ಹಾಗೂ ಶ್ರದ್ಧೆ ಗೋಚರವಿದೆ, ಅನುಭವ ಗೋಚರವಿದೆ, ಅದನ್ನು ತಿಳಿದುಕೊಂಡು ಸಂದೇಹರಹಿತವಾಗುವುದು ಪ್ರತ್ಯಕ್ಷ ಪ್ರಮಾಣವಿದೆ. ಯಾವುದು ಸಾಕ್ಷಾತ್ ನಮ್ಮೊಂದಿಗಿದೆ, ನಮ್ಮ ಅನುಭವಕ್ಕೆ ಬರ್ತಾ ಇದೆ, ಅದನ್ನು ತಿಳ್ಕೊಂಡ ಸಂದೇಹದಿಂದ ರಹಿತ ಯಾವುದು ಆಗ್ತದಲ್ಲ, ಅದಕ್ಕೇನಂತಾರಂದ್ರೆ ಪ್ರತ್ಯಕ್ಷ ಅಂತ ಕರೀತಾರೆ. ಈ ಉದಾಹರಣೆ, ಇದು ಒಂದು ಸರ್ಪ್ ಇದೆಯೋ ಅಥವಾ ಹಗ್ಗಿದೆಯೋ ಅಂತ ಅನುಮಾನ ಬಂತು. ಅವಾಗ ಪ್ರತ್ಯಕ್ಷವಾಗಿ ಹೋಗಿ ನೋಡಿದ್ವಿ, ಓಹೋ ಇದೊಂದು ಹಗ್ಗ ಐತಿ ಅಥವಾ ಇದೊಂದು ಮಾಲೆ ಇದೆ ಅನ್ನೋದು ನಮಗೆ ಪ್ರತ್ಯಕ್ಷ ಇದೆ. ಆವಾಗ ನಮಗೆ ಅನುಭವಕ್ಕೂ ಕೂಡ ಬಂತು, ಹೌದು ಇದು ಮಾಲೆ ಇದೆ ಅನ್ನುವಂಥದ್ದು. ಇದಕ್ಕೆ ಏನಂತಾರಂದ್ರೆ ಪ್ರತ್ಯಕ್ಷ ಪ್ರಮಾಣ ಅಂತ ಕರೀತಾರೆ. ಇದು ಎಂಥ ಪ್ರಮಾಣ ರೀ? ಪ್ರತ್ಯಕ್ಷ ಪ್ರಮಾಣ ಅಂತಿದೆ. ಮುಂದೆ ಹೇಗೆ ನೋಡಿ, ಉದಾಹರಣೆ ಕೊಟ್ಟಿದ್ದಾರೆ. ಯಾವನೋ ಪುರುಷನು ತನ್ನ ಕೊರಳಲ್ಲಿ ಅತಿಶಯ ಉತ್ತಮವಿರುವ ಮಣಿಗಳ ಮಾಲೆಯನ್ನು ಧರಿಸಿ ಅದರ ಶೋಭೆಯನ್ನು ನೋಡಿ ನೋಡಿ ಆನಂದಿತನಾಗುತ್ತಿದ್ದಾನೆ. ತನ್ನ ಕೊರಳೊಳಗೊಂದು ಏನು ಮಾಡಿದಾರೆ? ಮಣಿ ಮಾಲೆಯನ್ನು ಏನು ಮಾಡ್ಕೊಂಡಿದ್ದಾನೆ ಅಂತಂದ್ರೆ ಧಾರಣ ಮಾಡ್ಕೊಂಡಿದ್ದಾನೆ. ಒಂದು ಸುಂದರವಾದಂಥ ಮುತ್ತುಗಳ ಮಾಲೆಯನ್ನು ಏನು ಮಾಡ್ಕೊಂಡಿದ್ದಾನೆ ಅಂದರೆ ಧಾರಣ ಮಾಡ್ಕೊಂಡಿದ್ದಾನೆ. ಈ ಮುತ್ತುಗಳ ಮಾಲೆದ ಉದಾಹರಣೆ ಬರ್ತಿತ್ತು ಇದ್ರೊಳಗೆ. ಮುಂದೆ ಶಾಣೆ ಮನುಷ್ಯ, ಅಜ್ಞಾನಿ, ಕೊರಳೊಳಗೆ ಏನಿದೆ ಅಂತಂದ್ರೆ ರತ್ನಗಳದ್ದು ಮಾಲೆ ಐತ್ರಿ, ಮತ್ತು ಅವನ ಅಂಗಿದ್ದೊಂದು ಬಟನ್ ಹರಿದೈತ್ರಿ. ಅಂಗಿಗೆ ಬಟನ್ ಇರ್ತಾವಲ್ಲ, ಆ ಬಟನ್ ಕಟ್ಟಾಗಿದೆ. ಆ ಕಟ್ಟಾಗಿರ್ತಕ್ಕಂಥ ಬಟನ್ ಹಚ್ಕೊಲಿಕ್ಕೆ ಅವನ ಹತ್ರ ಸೂಜಿದೆ, ದಾರಿಲ್ಲ. ಏನು ಮಾಡೋದು, ದಾರ ಏನು ಮಾಡೋದ ಅಂತೇಳಿ ತನ್ನ ಕೊರಳೊಳಗಿರ್ತಕ್ಕಂಥ ಆ ಮುತ್ತಿನ ಮಾಲೆಯನ್ನೆಲ್ಲ ಹರಿದು ಹಾಕಿ ಅದರೊಳಗಿರ್ತಕ್ಕಂಥ ದಾರವನ್ನು ಸೂಜಿಯೊಳಗೆ ಕೋಣಿಸಿ ಅಂಗಿಗೆ ಬಟನ್ ಹಚ್ಕೊಳ್ತಾರೆ. ಅವು ಶಾಣೆನ ಹುಚ್ಚರಿ. ಲೌಕಿಕದೊಳಗೆ ನಾವು ನೋಡಿದ್ವಿ ಅಂದ್ರೆ ಎಲ್ಲರೂ ಏನಂತಾರೆ ಅವನಿಗೆ, ಎಷ್ಟು ಹುಚ್ಚದನಪ್ಪ, ಮುತ್ತಿನ ಮಾಲೆಯನ್ನು, ಬೆಲೆ ಬಾಳುವಂಥ ಮುತ್ತಿನ ಮಾಲೆಯನ್ನು, ರತ್ನಗಳ ಮಾಲೆಯನ್ನು ಹರಿದ ಇದಕ್ಕೆ ಉಪಯೋಗಿಸ್ತಾ ಇದ್ದಾನಲ್ಲ, ಎಷ್ಟು ಹುಚ್ಚದ ನೀವು, ಹರಿದ ಬಟ್ಟೆಯನ್ನು ಹೊಲಿಲಿಕ್ಕೆ ಉಪಯೋಗಿಸ್ತಾ ಇದ್ದಾನೆ. ಆದ್ರೆ ಆ ಹುಚ್ಚಿನ ಬಗ್ಗೆ ನಮಗೆ ಆಶ್ಚರ್ಯ ಆಗ್ತಾ ಇದೆ.
ನಾವು ಕೂಡ ಹಾಗೆ ಮಾಡ್ತಾ ಇದ್ದೇವೇನೋ ಅನ್ನುವ ಸಂದೇಹ ನಮಗೇನಾಗ್ತಾ ಇಲ್ಲ, ಬರ್ತಾ ಇಲ್ಲ. ಯಾಕಂತಂದ್ರೆ ಈ ಪಂಚೇಂದ್ರಿಯಗಳಿಂದ ಶೋಭಿತಿರ್ತಕ್ಕಂಥ ಈ ಒಂದು ದೇಹದ ಉಸಾಬರಿಗಾಗಿ ಅಮೂಲ್ಯವಾಗಿರ್ತಕ್ಕಂಥ ಮಾನವ ಜೀವನದ ಏನು ಸಮಯ ಇದೆ, ಈ ಸಮಯಗಳನ್ನೆಲ್ಲ ಬಿಸಾಕಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ತುಚ್ಛ ವಸ್ತುವಿನ ಉಪಚಾರಕ್ಕೆ ಏನು ಮಾಡ್ತಾ ಇದ್ದೀವಿ, ಇಡೀ ಜೀವನವನ್ನೆಲ್ಲ ತೊಡಗಿಸ್ತಾ ಇದ್ದೀವಿ. ಸಮಯ ರೂಪದ ದಾರವನ್ನು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಅಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಅಷ್ಟು ಬೆಲೆ ಬಾಳುವಂಥ ಮುತ್ತುಗಳಿದ್ದಾವೆ, ಅವುಗಳನ್ನು ಕಡೆಗಣಿಸಿ ಇದಕ್ಕೆ ನಾವು ಉಪಯೋಗಿಸ್ತಾ ಇದ್ದೀವಲ್ಲ, ನಾವು ಕೂಡ ಏನಲ್ಲ ಅಂತಂದ್ರೆ ಭಾಳ ಸಾಚಾಗಳೇನಲ್ಲ. ಆ ಕಾರಣದಿಂದ ಆಚಾರ್ಯರು ಹೇಳ್ತಾ ಇದ್ದಾರೆ, ಅದಕ್ಕೆ ಪ್ರತ್ಯಕ್ಷವಾಗಿ ಇದನ್ನು ನಾವು ನೋಡಿದಾಗ ಪ್ರತ್ಯಕ್ಷ ಪ್ರಮಾಣದಿಂದಲೂ ಕೂಡ ಜೈನ ಧರ್ಮ ಏನಿದೆ ಅಂದರೆ ಸರ್ವಶ್ರೇಷ್ಠಿದೆ. ಯಾವನೋ ಪುರುಷನು ತನ್ನ ಕೊರಳಲ್ಲಿ ಅತಿಶಯ ಉತ್ತಮವಿರುವ ಮಣಿಗಳ ಮಾಲೆಯನ್ನು ಧರಿಸಿ ಅದರ ಶೋಭೆಯನ್ನು ನೋಡಿ ನೋಡಿ ಆನಂದಿತನಾಗುತ್ತಿದ್ದಾನೆ, ಅವನಿಗೆ ಆ ಮಾಲೆಯು ಪ್ರತ್ಯಕ್ಷವಿದೆ. ತನ್ನ ಕೊರಳಲ್ಲಿ ಹಾಕಿರ್ತಕ್ಕಂಥ ಮಾಲೆಯನ್ನು ನೋಡಿ ಅತ್ಯಂತ ಚಂದ ಕಾಣಿಸ್ತಾ ಇದ್ದಾರೆ, ಕನ್ನಡಿ ಮುಂದೆ ಹೋಗಿ ನಿಲ್ತಾ ಇದ್ದಾನೆ, ಅಥವಾ ಯಾರಿಗೋ ಕೇಳಲಿಕ್ಕತ್ತಾನೆ, ಹೆಂಗದ ನನ್ನ ಮಾಲೆ, ಭಾಳ ಚಂದದ, ಭಾಳ ಸುಂದರ ಕಾಣಿಸ್ತಾ ಇದ್ದೀಪ್ಪ ಅಂತ ಹೇಳಿದಾಗ ಅವನಿಗೆ ಪ್ರತ್ಯಕ್ಷವಾಗಿ ಏನಾಗಿದೆ ಅಂತಂದ್ರೆ ಆ ಮಾಲೆ ಅವನಿಗೆ ಪ್ರತ್ಯಕ್ಷವಾಗಿ ಏನಾಗಿದೆ ಅಂದರೆ ಗೋಚರಿದೆ, ನನ್ನ ಅನುಭವದೊಳಗೆ ಬರ್ತಾ ಇದೆ. ಒಂದು ವೇಳೆ ಇದನ್ನು ಚೇಂಜ್ ಮಾಡ್ತಾರೆ ನೋಡ್ರೆ, ಆ ರೀತಿ ಒಂದು 4-2 ಜನ ಅವನಿಗೆ ಹೇಳಿದರು ಭಾಳ ಚಂದದ, ಶೋಭೆ ಹೆಚ್ಚದಪ್ಪ ನಿಂದಂತೇಳಿ. ಒಂದು ವೇಳೆ ಯಾರೋ ಬಂದು ಇದು ಮಣಿ ಮಾಲೆಯಲ್ಲ, ಬೇರೆ ಏನೋ ಇದೆ ಎಂದು ಅವನಿಗೆ ಹೇಳಿದರೆ ಆ ಪುರುಷನು ಹೇಗೆ ನಂಬುವ ಸಾಧ್ಯತೆ ಇದೆ? ಭಾಳ ಚಂದ ಮಾಲೆಯನ್ನು ಹಾಕ್ಕೊಂಡಿದ್ದಾರೆ, ಮುತ್ತಿನ ಮಾಲೆ. ಮತ್ತೊಬ್ಬ ಯಾವ ಬರ್ತಾ, ಯಾವುದು ಮಾಲೆ ಹಾಕ್ಕೊಂಡಿದ್ದೀನಿ, ಎಂಥದ್ದು ಹಾಕ್ಕೊಂಡಿದ್ದೀನಿ, ಸರಿ ಕಾಣೋದಿಲ್ಲ, ತೆಗಿ, ಇದು ಮುತ್ತಿನ ಮಾಲೆ, ಮುತ್ತಿನ ಮಾಲೆ ಅಲ್ಲ ಅಂತ ಅವ್ನು ಹೇಳ್ದ ಅಂದರೆ ಇವ್ನು ನಂಬ್ತಾನೇನ್ರಿ? ನಂಬೋದಿಲ್ಲ. ಯಾಕೆ? ಪ್ರತ್ಯಕ್ಷವಾಗಿ ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ಅದನ್ನು ನೋಡ್ತಾ ಇದ್ದಾನ, ಪ್ರತ್ಯಕ್ಷವಾಗಿ ಅವನು ಅನುಭವ ಗೋಚರ ಇದೆ. ಹೀಗಾಗಿ ಅದನ್ನು ಏನು ಮಾಡ್ತಾನೆ ಅಂತಂದ್ರವ ಅವನು ಹೇಳಿರ್ತಕ್ಕಂಥ ಅಸತ್ಯವನ್ನು ಅವನು ನಂಬೋದಿಲ್ಲ. ಪ್ರತಿಯಾಗಿ ಹಾಗೆ ಹೇಳುವಂಥವನನ್ನು ಮಂದ ಬುದ್ಧಿ ಎಂದು ತಿಳಿಯುತ್ತೆ. ಅವನು ಹಂಗೆ ಹೇಳಲಿಕ್ಕೆ ಶುರು ಮಾಡಿದ ಅಂದ್ರೆ ಅವನು ಕೇಳಿಸ್ಕೊಳ್ಳೋದಿಲ್ಲ. ಯಾಕೆ ಕೇಳಿಸ್ಕೊಳ್ಳೋದಿಲ್ಲ? ಇವನು ತಲೆ ಸರಿ ಇಲ್ಲ. ಯಾಕಂದ್ರೆ ನನಗೆ ಪ್ರತ್ಯಕ್ಷ ಇದೆಯಲ್ಲ, ಅದನ್ನು ನೀವು ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ಏನೋ ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಂಡೆ ಅದನ್ನು ಕಡೆಗಣಿಸಿ ಬಿಡ್ತಾನೆ. ಏಕೆಂದರೆ ಮಾಲೆಯಂತೂ ಪ್ರತ್ಯಕ್ಷವಿದೆ. ಅವನ ಮಾತು ಯಾಕೆ ಕಡೆಗಣಿಸ್ತಾನಂದ್ರೆ ಆ ಮಾಲೆಯನ್ನು ಏನು ಹಾಕ್ಕೊಂಡಿದ್ದಾನೆ ಪ್ರತ್ಯಕ್ಷವನ್ನ ಕೈಯೊಳಗೆ ಐತಿಲ್ಲ, ಸಾಕ್ಷಾತ್ ಅನುಭವಕ್ಕಿದೆ, ಅವನು ಅದರ ಸುಖವನ್ನು ಭೋಗಿಸುತ್ತಿದ್ದಾನೆ. ಅದೇ ಪ್ರಕಾರ ಸಮ್ಯಕ್ ದರ್ಶನಾದಿ ಗುಣಮಯ ಮಣಿಗಳ ರೂಪದ ಮಾಲೆಯನ್ನು ಧಾರಣ ಮಾಡಿರುವಂಥ ಭವ್ಯ ಜೀವರುಗಳಿಗೆ ಸ್ವಯಂ ನೋಡುವ ತಿಳಿಯುವಂಥ ಆತ್ಮನು ಪ್ರತ್ಯಕ್ಷನಿದ್ದಾನೆ. ಆತ್ಮಧರ್ಮವನ್ನು ಹೇಳುವಂಥದ್ದು ಜೈನ ಧರ್ಮ ಶ್ರೇಷ್ಠಿದೆ ಅನ್ನುವಂಥದ್ದನ್ನು ಪ್ರತ್ಯಕ್ಷ ಪ್ರಮಾಣದಿಂದ ಹೇಳ್ತಾರ್ರಿ. ಏನಂತ ಹೇಳಿ? ಆ ಗುಣಗಳಿಂದ ಮಣಿಗಳ ರೂಪದ ಮಾಲೆಯನ್ನು, ಗುಣಮಯ ಇರತಕ್ಕಂಥ ಸಮ್ಯಕ್ ದರ್ಶನಾದಿ ಗುಣಗಳಿಂದ ಯುಕ್ತಿರ್ತಕ್ಕಂಥ ಮಣಿಗಳ ಮಾಲೆಯ ರೂಪವನ್ನು ಧಾರಣ ಮಾಡಿರ್ತಕ್ಕಂಥ ಭವ್ಯ ಜೀವರುಗಳಿಗೆ ಏನಿದೆ? ಸ್ವಯಂ ನೋಡುವಂಥ ತಿಳಿಯುವಂಥ ಆತ್ಮ ನಮಗೇನಿದ್ದಾನಂದ್ರೆ ಪ್ರತ್ಯಕ್ಷದನ. ಈ ಮಾಲೆಯನ್ನು ನಾವು ನೋಡ್ತಾ ಇದ್ದೇವೆ, ಈ ಮಾಲೆ ಯಾವುದ್ರದ್ದಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಅಂತಂದ್ರೆ ತಿಳಿತಾ ಇದೆ. ತಿಳಿಯುವವನು ಯಾರು? ತಿಳಿಯುವ ಆತ್ಮನಲ್ಲ. ಅದಕ್ಕೆ ಆತ್ಮನಿಗೆ ಏನಿದೆ ಅಂತಂದ್ರೆ ಪ್ರತ್ಯಕ್ಷ ಇದೆ. ಇದು ತಿಳಿತಾ ಇದೆ ಅಂತಂದ್ರೆ ಸ್ವಯಂ ಆತ್ಮನ ಏನಿದಾನ ಅಂತಂದ್ರೆ ಪ್ರತ್ಯಕ್ಷವಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ತಿಳಿತಾ ಇದ್ದೀವಿ ಅನ್ನುವಂಥದ್ದು ಅನುಭವ ಬರ್ತಿದೆ. ಆವಾಗ ಇದು ಸಾಮಾನ್ಯವಾಗಿ ಪ್ರತ್ಯಕ್ಷ ಪ್ರಮಾಣದ ಉದಾಹರಣೆಯನ್ನು ಪಂಡಿತ್ಜಿ ಹೇಳಿದ್ರಿ. ತಕ್ಷಣ ಅಲ್ಲಿ ಒಂದು ಸಂದೇಹ ಬರ್ತದೆ. ಏನು ಸಂದೇಹ ಬರ್ತದ ನೋಡಿ. ಆತ್ಮನಂತೂ ಅಮೂರ್ತಿಕನಿದ್ದಾನೆ. ಅಮೂರ್ತಿಕ ದ್ರವ್ಯವು ಅವ್ರತ ಸಮ್ಯಕ್ ದೃಷ್ಟಿಗೆ ಹೇಗೆ ಪ್ರತ್ಯಕ್ಷ ಇರುವುದು ನೋಡ್ರೆ? ಆತ್ಮ ನಮಗೆ ಪ್ರತ್ಯಕ್ಷದಾನ ಅನ್ನುವಂಥ ಮ್ಯಾಲ ಮಾತು ಹೇಳಿದ್ರಿ ಪಂಡಿತ್ಜಿ. ಯಾಕಂತಂದ್ರೆ ಸಮ್ಯಕ್ ದರ್ಶನಾದಿ ಗುಣಮಯ ಮಣಿಗಳ ರೂಪದ ಮಾಲೆಯನ್ನು ಧಾರಣ ಮಾಡಿರ್ತಕ್ಕಂಥ ಭವ್ಯ ಜೀವರುಗಳಿಗೆ ಸ್ವಯಂ ನೋಡ್ತಕ್ಕಂಥ ತಿಳಿತಕ್ಕಂಥ ಆತ್ಮ ಏನಿದ್ದಾನಂದ್ರೆ ಪ್ರತ್ಯಕ್ಷದನಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಅವಾಗ ಪ್ರಶ್ನೆ ಏನು ಮಾಡಿದರು ಅಂತಂದ್ರೆ ಅಲ್ಲಿ ಬುದ್ಧಿವಂತ ಜೀವ ಏನು ಪ್ರಶ್ನೆ ಮಾಡ್ತಾನಂದ್ರೆ, ಆತ್ಮ ಅಮೂರ್ತಿಕ್ಕಿದ್ದಾನೆ, ಅಮೂರ್ತಿಕ ದ್ರವ್ಯ ಅವ್ರತ ಸಮ್ಯಕ್ ದೃಷ್ಟಿಗೆ ಪ್ರತ್ಯಕ್ಷ ಹಂಗೆ ಇರ್ತಾನ? ಅವಿರತ ಸಮ್ಯಕ್ ದೃಷ್ಟಿಗೆ ಹಂಗೆ ಪ್ರತ್ಯಕ್ಷ, ಸಮ್ಯಕ್ ದೃಷ್ಟಿಗೆ ಪ್ರತ್ಯಕ್ಷ ಇರಬಹುದು, ಆದರೆ ಅವಿರತ ಸಮ್ಯಕ್ ದೃಷ್ಟಿಗೆ ಹೆಂಗೆ ಅನ್ನುವಂಥ ಮಾತನ್ನು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಕೇಳ್ತಾ ಇದ್ದಾರೆ. ಅದಕ್ಕೆ ಸಮಾಧಾನ ನೋಡ್ರಿ. ಪ್ರದೇಶಗಳ ಅಪೇಕ್ಷೆಯಿಂದಂತೂ ಆತ್ಮನು ಪ್ರತ್ಯಕ್ಷ ಇಲ್ಲ. ಪ್ರದೇಶಗಳ ಅಪೇಕ್ಷೆಯಿಂದ ಅಂದ್ರೆ ಹೆಂಗ್ರಿ?
ಆತ್ಮ ತನ್ನ ದ್ರವ್ಯ ಕ್ಷೇತ್ರ ಕಾಲ ಭಾವದಿಂದ ಏನಿದಾನ ಅಂತಂದ್ರೆ ಸ್ವತಂತ್ರ ಇದಾನ. ಶರೀರ ತನ್ನ ದ್ರವ್ಯ ಕ್ಷೇತ್ರ ಕಾಲ ಭಾವದೊಳಗೆ ಏನಿದೆ ಅಂತಂದ್ರೆ ಸ್ವತಂತ್ರ ಪರಿಣಾಮ ಮಾಡ್ತಾ ಇದೆ. ಆತ್ಮನ ದ್ರವ್ಯ ಕ್ಷೇತ್ರ ಕಾಲ ಭಾವ ರೂಪದಿಂದ ಏನು ವಿದ್ಯಮಾನತೆ ಇದೆ ಆ ರೂಪದಿಂದ ಏನಿಲ್ಲ ಅಂತಂದ್ರೆ ಪ್ರತ್ಯಕ್ಷವಾಗಿ ಅವನಿಗೆ ಗೋಚರಿಸೋದಿಲ್ಲ. ಆದರೆ ಗುಣಗಳ ಅಪೇಕ್ಷೆಯಿಂದ ಪ್ರತ್ಯಕ್ಷನಿದ್ದಾನೆ. ಚೈತನ್ಯ ಗುಣವು ಸಮ್ಯಕ್ ದೃಷ್ಟಿಗೆ ಪ್ರತ್ಯಕ್ಷ ಅನುಭವದಲ್ಲಿ ಬರುತ್ತದೆ. ಅದರಿಂದ ಪ್ರತ್ಯಕ್ಷದಂತೆ ಪ್ರತೀತಿ ಇದೆ. ಯಾರು ಗುಣಗಳ ಸಾಪೇಕ್ಷವಾಗಿ ನೋಡಿದೀವಿ ಅಂತಂದ್ರೆ ಆ ಗುಣಗಳ ಅಪೇಕ್ಷೆಯಿಂದ ಆತ್ಮ ಹೆಂಗಿದ್ದಾನ? ಪ್ರತ್ಯಕ್ಷ ಇದ್ದಾನ. ಹೆಂಗ? ಚೈತನ್ಯ ಗುಣ ಸಮ್ಯಕ್ ದೃಷ್ಟಿಗೆ ಪ್ರತ್ಯಕ್ಷ ಅನುಭವದೊಳಗೆ ಬರ್ತದೆ. ಅವರತ ಸಮ್ಯಕ್ ದೃಷ್ಟಿ ಇದ್ರೂ ಕೂಡ ಚೈತನ್ಯ ಗುಣ ಏನಿದೆ ಅಂತಂದ್ರೆ ಅವನಿಗೆ ಅನುಭವದೊಳಗೆ ಬರ್ತದೆ. ಹೆಂಗ? ಅದರಂತೆ ಪ್ರತ್ಯಕ್ಷದಂತೆ ಪ್ರತೀತಿ ಇದೆ. ಯಾವುದು ಅನುಭವದೊಳಗೆ ಬರ್ತಾ ಇದೆ ಆ ಅನುಭವ ಹೇಗಿದೆ ಅಂತಂದ್ರೆ ಪ್ರತ್ಯಕ್ಷದ ಹಾಗೇನೆ ಪ್ರತೀತಿ ಅದರೊಳಗೆ ಏನಾಗ್ತಾ ಇದೆ ಅಂತಂದ್ರೆ ಕಂಡು ಬರ್ತಾ ಇದೆ. ಪ್ರತ್ಯಕ್ಷ ಇದೇ ಇದೆ ಅನ್ನೋ ಹಾಗೆ ಆತ್ಮನು ಕೂಡ ಪ್ರತ್ಯಕ್ಷ ಹೀಗೇ ಇದ್ದಾನೆ ಅನ್ನುವಂಥ ಪ್ರತೀತಿ ಆ ಸಮ್ಯಕ್ ದೃಷ್ಟಿಗೆ ಬರ್ತದ್ರಿ. ಹೇಗೆ ಅಂದರೆ ನೋಡ್ರಿ, ಹೇಗೆ ನೆಲಮಾಳಿಗೆಯಲ್ಲಿ ಕುಳಿತಿರುವ ಯಾವನೋ ಪುರುಷನು, ಎಷ್ಟು ಸುಂದರ ಉದಾಹರಣೆ ಇದೆ ಗಮನಿಸ್ರಿ. ನೆಲಮಾಳಿಗೆಯಲ್ಲಿ ಕುಳಿತಿರುವ ಯಾವನೋ ಪುರುಷನು ಗಾಯನ ಮಾಡುತ್ತಿದ್ದರೆ ಆ ಪುರುಷನಂತೂ ಯಾರಿಗೂ ಕಂಡು ಬರುವುದಿಲ್ಲ. ಉದಾಹರಣೆ ನೋಡ್ರಿ, ಅಷ್ಟು ಪ್ರಾಕ್ಟಿಕಲ್ ಉದಾಹರಣೆ ಇದೆ. ಏನ? ಕೆಳಗಿನ ಮನೆಯೊಳಗೆ ಕುಂತ್ಕೊಂಡ ಯಾವ ಒಬ್ಬ ಗಾಯಕ ಏನು ಮಾಡ್ತಾ ಇದ್ದಾನಂತಂದ್ರೆ ಗಾಯನ ಮಾಡ್ತಾ ಇದ್ದಾನೆ. ಆ ಗಾಯನ ಮಾಡುವಂಥ ಪುರುಷ ಏನಾಗ್ತಾ ಇಲ್ಲ, ನಮಗೆ ಕಾಣಿಸ್ತಾ ಇಲ್ಲ, ಯಾರಿಗೂ ಕಂಡು ಬರುವುದಿಲ್ಲ. ಆದರೆ ಗಾಯನವು ಅಂದರೆ ಸಂಗೀತ ರಾಗವು ಕೇಳಿ ಬರುವುದರಿಂದ ಆ ರಾಗವನ್ನು ಯಾವನೋ ಪುರುಷನು ಹಾಡುತ್ತಿದ್ದಾನೆ ಎಂಬ ದೃಢ ವಿಶ್ವಾಸವಾಗಿ ಬಿಡುತ್ತದೆ. ಅದರಲ್ಲಿ ಯಾವ ಸಂದೇಹವೂ ಇರುವುದಿಲ್ಲ. ತಿಳಿತ್ರಿ? ಇದು ಹೆಂಗೆ ಪ್ರತ್ಯಕ್ಷ ಐತಿಲ್ರಿ? ಈಗ ಒಂದು ಸಂಗೀತ ದಿನ ಕೇಳಿಸ್ತಿತ್ತು ನಮಗೆ 8 ಗಂಟೆಗೆ, ಕೇಳಿಸೋದಿಲ್ರಿ? ದಿನ 8 ಗಂಟೆಗೆ ನಮಗೆ ಬ್ಯಾಡ ಅಂದ್ರೂ ಕೂಡ ಆ ಸಂಗೀತ ನಮಗೆ ಏನಾಗ್ತದ? ಕೇಳಿಸ್ತದೆ. ಸಂಗೀತ ಯಾರು ಮಾಡ್ತಾ ಇದ್ದಾರೆ ಇದು ನಮ್ಗೆ ಗೊತ್ತಿಲ್ಲ, ಸಂಗೀತ ಯಾರು ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಆದ್ರೂ ಕೂಡ ಸಂಗೀತಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ನಮಗೇನಿದೆ ಅಂದ್ರೆ ಪ್ರತ್ಯಕ್ಷವಾಗಿ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಕೇಳಿ ಬರ್ತಾ ಇದೆ. ಅದನ್ನು ಪ್ರತ್ಯಕ್ಷವಾಗಿ ನಾವು ಏನು ಮಾಡ್ತೀವಿ ಅಂತಂದ್ರೆ ನಂಬುತ್ತೀವಿ. ಪ್ರತ್ಯಕ್ಷ ಐತನಿಲ್ರಿ ಅದ. ಈಗ ಅಲ್ಲಿ ಸಪ್ಪಳ ಆಗ್ತಾ ಇದೆ ಕೆಳಗೆ ಸಿಲಿಂಡರ್, ಅದು ಆವಾಜ್ ನಮಗೆ ಕೇಳಿಸ್ತಾ ಇದೆ. ಅದು ಸಿಲಿಂಡರ್ ನಮಗೆ ಕಾಣಿಸ್ತಾ ಇಲ್ಲ, ಆದ್ರೆ ಸಿಲಿಂಡರ್ನ ವ್ಯವಸ್ಥೆ ಯಾರೇ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಪ್ರತ್ಯಕ್ಷ ಇದೆ. ಪ್ರತ್ಯಕ್ಷ ಇಲ್ರಿ? ಸ್ವಾಭಾವಿಕವಾಗಿ ಪ್ರತ್ಯಕ್ಷ ಇದೆ. ಜೋರು ಮಳೆ ಹೊಡಿತು ಅಂತಂದ್ರೆ ಮಳೆ ಇಲ್ಲೇನು ಕಾಣಿಸ್ತಾ ಇಲ್ಲ, ಅದರ ಶಬ್ದದ ಮೂಲಕ ನಮಗೇನಾಗ್ತಾ ಇದೆ ಅಂತಂದ್ರೆ ಕೇಳಿ ಬರ್ತಾ ಇದೆ. ಜೋರು ತಂಪು ಒಮ್ಮೆಲೆ ಗಾಳಿ ಬಿಟ್ಟಿತು ಅಂತಂದ್ರೆ ಎಲ್ಲಾದರೂ ಮಳೆ ಆಗ್ತಾ ಇದೆ ಅನ್ನುವಂಥದ್ದು ಸಾಕ್ಷಾತ್ ನಮಗೇನಾಗ್ತಂದ್ರೆ ಅನುಭವಕ್ಕೆ ಬರುವಂಥ ವಿಷಯ ಇದೆ. ಎಷ್ಟು ಸುಂದರ ಉದಾಹರಣೆ ಇದೆ. ಆ ಗಾಯನ ಮಾಡುವಂಥ ವ್ಯಕ್ತಿ ನಮಗೆ ಕೇಳಿಸ್ತಾ ಇಲ್ಲ, ಆದ್ರೆ ಯಾವನೋ ಒಬ್ಬ ಪುರುಷ ಏನು ಮಾಡ್ತಾ ಇದ್ದಾನಂದ್ರೆ ಗಾಯನ ಮಾಡ್ತಾ ಇದ್ದಾನೆ ಅನ್ನುವಂಥ ದೃಢವಾಗಿ ವಿಶ್ವಾಸ ಮೂಡ್ತದೆ. ಅದರೊಳಗೆ ಯಾವುದೇ ಪ್ರಕಾರದ ಸಂದೇಹ ಇಲ್ಲ. ಇದು ಉದಾಹರಣೆ, ಇದು ದೃಷ್ಟಾಂತ. ಇನ್ನು ದ್ರಾಷ್ಟಾಂತ ನೋಡ್ರಿ. ಹಾಗೆಯೇ ಈ ಜಡ ಶರೀರದಲ್ಲಿ ನೋಡುವ ತಿಳಿಯುವ ರೂಪದ ಕ್ರಿಯೆ ಹಾಗೂ ಅನೇಕ ಚೇಷ್ಟೆಗಳನ್ನು ಮಾಡುವಂಥ ಯಾವ ಆತ್ಮನಿದ್ದಾನೆ ಅವನೇ ನಾನಿದ್ದೇನೆ. ಅದೇ ಪ್ರಕಾರ ಈ ಶರೀರದೊಳಗೆ ಅನೇಕ ರೂಪದ ಚೇಷ್ಟೆಗಳನ್ನು ಮಾಡ್ತಕ್ಕಂಥ ಆತ್ಮ ಅಂದ್ರೆ ನೋಡುವಂಥದ್ದು ತಿಳಿಯುವಂಥ ಕ್ರಿಯೆಗಳನ್ನು ಮಾಡ್ತಕ್ಕಂಥ ಆತ್ಮ ಏನಿದ್ದಾನಲ್ಲ, ಅದು ಏನಿದಲ್ಲ ಆ ಕ್ರಿಯೆ ಯಾರು ಮಾಡ್ತಾ ಇದ್ದಾರಲ್ಲ ಅವನು ನಾನೇ ಇದ್ದೇನೆ. ಇದು ಪ್ರತ್ಯಕ್ಷ ತಿಳಿದು ಬರುವಂಥ ವಿಷಯ ಇದೆ. ನಾನೇ ನೋಡುತ್ತೇನೆ, ನಾನೇ ತಿಳಿಯುತ್ತೇನೆ. ನನ್ನಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನೋಡುವಂಥ ಕ್ರಿಯೆನೂ ನಡೆದದ, ಅದನ್ನು ತಿಳಿಯುವಂಥ ಕ್ರಿಯೆನೂ ಕೂಡ ನಡೆದದ, ಸ್ವಾಭಾವಿಕವಾಗಿ ನಡೆದದ. ಚೈತನ್ಯ ರೂಪದ ಪರಿಣತಿ ಐತನಿಲ್ಲ. ನೋಡೋದು ತಿಳಿದಂದ್ರೆ ಯಾರ್ದು ಪರಿಣತಿ ಇದೆ? ಚೈತನ್ಯದ ಪರಿಣತಿ. ಚೈತನ್ಯ ಅಂದ್ರೆ ಯಾರ? ನಾನು. ಆತ್ಮನ ಪರಿಣತಿ ಇದೆ. ನೋಡುವಂಥದ್ದು ಇದೆ, ತಿಳಿಯುವಂಥದ್ದು ಇದೆ. ದರ್ಶನ ಮತ್ತು ಜ್ಞಾನ, ದರ್ಶನೋಪಯೋಗ ರೂಪದ ಪ್ರವೃತ್ತಿನೂ ಇದೆ, ಜ್ಞಾನೋಪಯೋಗ ರೂಪದ ಪ್ರವೃತ್ತಿನೇ ಇದೆ. ಎರಡೂ ಯುಗಪತ್ತು ಇಲ್ಲ. ಯಾಕಂದ್ರೆ ಛದಮಸ್ತ ಜೀವನಿಗೆ ದರ್ಶನೋಪಯೋಗ ಮತ್ತು ಜ್ಞಾನೋಪಯೋಗ ಯುಗಪತ್ತಿರೋದಿಲ್ಲ, ಒಂದಾದ ಮೇಲೆ ಒಂದೇನೇ ಇರ್ತದೆ. ನಮಗೆ ತಿಳಿತಾ ಇದೆ ಅಂತಂದ್ರೆ ಇದರ ಅರ್ಥ ಅದರ ಜೊತೆಗೆ ದರ್ಶನೋಪಯೋಗ ಕೂಡ ಏನಾಗಿದೆ? ನಡೆದದ ಅಂತ ಹೇಳಿದ ಅರ್ಥ. ಹಿಂಗೆ ನೋಡುವುದು ತಿಳಿಯುವುದು ಏನಾಗ್ತದೆ ಅಂತಂದ್ರೆ ಸ್ವಾಭಾವಿಕವಾಗಿ ನಾನಿದ್ದೇನೆ, ನಾನೇ ನೋಡ್ತೇನೆ, ನಾನೇ ತಿಳಿತೇನೆ. ಅದರ ಜೊತೆಗೆ ಸುಖ ದುಃಖಗಳ ಅನುಭವವನ್ನು ನಾನೇ ಮಾಡುತ್ತೇನೆ, ಬೇರೆ ಯಾರೂ ಅಲ್ಲ.
ಬೇರೆ ಯಾರು ಕೂಡ ಏನಲ್ಲ ಅಂದ್ರೆ ಇದು ಮಾಡ್ಕತ್ತಿಲ್ಲ. ನನಗೆ ತಿಳಿತಾ ಇದೆ ಅಂತಂದ್ರೆ ಬೇರೆದವ್ರು ಎಲ್ಲರೇ ಕುಂತಿದಾರ ಅವ್ರ ಮೂಲಕ ನನಗೆ ತಿಳಿತಾ ಇದೆ, ಹಿಂಗೇನಿಲ್ಲ. ಸ್ವಾಭಾವಿಕವಾಗಿ ನನಗೆ ಏನಾಗ್ತಾ ಇದೆ ಅಂತಂದ್ರೆ ತಿಳಿದು ಬರ್ತಾ ಇದೆ ಅನ್ನುವಂಥ ಮಾತನ್ನು ನಾವಿಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ನೋಡ್ತೀವಿ. ಹೀಗೆ ಇದನ್ನಷ್ಟು ಓದಿಬಿಡೋರಿ ಮುಗಿದು ಬಿಡ್ತದೆ. ಹೀಗೆ ಪ್ರತ್ಯಕ್ಷವಾದ ಮೇಲೆ ಬೇಕಾದರೆ ಯಾವನೋ ದೇವನು ಕೂಡ ಬಂದು ನೀನು ಆತ್ಮನಲ್ಲ, ನೋಡುವ ತಿಳಿಯುವಂಥವನಲ್ಲ, ಬೇರೆ ಯಾರೋ ಇದ್ದಾನೆ ಎಂದು ಹೇಳಿದರೆ ಸಮ್ಯಕ್ ದೃಷ್ಟಿಗಳಿಗೆ ಆ ದೇವನ ಬುದ್ಧಿಯೇ ಮಿಥ್ಯಾರೂಪ ಭಾಸಿತವಾಗುತ್ತದೆ. ನಾನು ಸ್ವಯಂ ಆತ್ಮನಿದ್ದೇನೆ, ಇದರಲ್ಲಿ ಯಾವ ಸಂದೇಹವಿಲ್ಲ. ಸ್ವಯಂ ನಮ್ಮ ಪ್ರತೀತಿ ಆದ ಮೇಲೆ ನೀ ಆತ್ಮ ಅಲ್ಲಂಥೇಳಿ ಜಗತ್ತು ಹೇಳಿದ್ರೂ ಕೂಡ ಅದನ್ನೇನು ಮಾಡಂಗಿಲ್ಲ ಅಂದ್ರೆ ನಂಬಂಗಿಲ್ಲ. ಹೀಗೆ ದೃಢ ಪ್ರತೀತಿ ಸಹಿತ ಪ್ರತ್ಯಕ್ಷ ಭಾವಭಾಸಿತವಾಗುತ್ತದೆ. ಹಿಂಗೆ ಪ್ರತೀತಿಯೊಂದಿಗೆ ನಮಗೆ ಭಾವಭಾಸನ ಆಯಿತು ಅಂತಂದ್ರೆ ಅದೇ ಪ್ರತ್ಯಕ್ಷ ನೋಡುವ ತಿಳಿಯುವಂಥ ಆತ್ಮನೂ ನಾನೇ ಇದ್ದೆ. ನಾನು ಇಲ್ಲವೆಂದು ಹೇಳುವುದು ಹೇಗೆ ಸಾಧ್ಯವಿದೆ? ಒಂದು ವೇಳೆ ವಸ್ತು ಸಂದೇಹ ಸಹಿತವಿದ್ದರೆ ಆಗಂತೂ ಅದರಲ್ಲಿ ಹೌದು ಇಲ್ಲವೆಂದು ಹೇಳಲೂಬಹುದಾಗಿದೆ. ಒಂದು ವಸ್ತುವಿನ ಬಗ್ಗೆ ಏನಾರ ಸಂದೇಹ ಬಂತು ಅಂತಂದ್ರೆ ಅದು ಹೌದು ಅಲ್ಲ ಅಂತ ಹೇಳ್ಬೋದ್ರಿ. ಆದ್ರೆ ನಿಸ್ಸಂದೇಹದಲ್ಲಿ ಪರೋಕ್ಷದ ಹಾಗೆ ಸಂದೇಹವನ್ನಾದರೂ ಹೇಗೆ ಮಾಡಬಹುದಾಗಿದೆ? ಪರೋಕ್ಷದ ಕುರಿತೇನು ಸಂದೇಹ ಇರ್ತಿತ್ತಲ್ಲ, ಅದು ನಮ್ಮಲ್ಲಿ ಪ್ರತ್ಯಕ್ಷ ಇರೋದ್ರಿಂದ ಅಲ್ಲಿ ಸಂದೇಹಕ್ಕೆ ಆಸ್ಪದನೇ ಇಲ್ಲಲ್ಲ. ಹೀಗೆ ದೃಢವಾಗಿ ತಿಳಿದುಕೊಂಡು ಸಮ್ಯಕ್ ದೃಷ್ಟಿಗಳಿಗೆ ಆತ್ಮ ಸ್ವಭಾವದ ಪ್ರತ್ಯಕ್ಷತೆ ಹೇಳಿದ್ದಾರೆ. ಅದಕ್ಕೆ ಸಮ್ಯಕ್ ದೃಷ್ಟಿಗಳಿಗೆ ಆತ್ಮ ಹೆಂಗಿದ್ದಾನಂದ್ರೆ ಅನುಭವ ಪ್ರತ್ಯಕ್ಷ ಇದ್ದಾನ. ಇದೇ ಪ್ರಕಾರ ಯಾವುದರಿಂದ ಅನೇಕ ವಸ್ತುಗಳು ನಿಸ್ಸಂದೇಹವಾಗಿ ತಿಳಿದು ಬರುತ್ತವೆ ಅವು ಪ್ರತ್ಯಕ್ಷ ಪ್ರಮಾಣ ಇವೆ. ಹೀಗಾಗಿ ಯಾವುದರ ಮೂಲಕ ಪ್ರತ್ಯಕ್ಷವಾಗಿ ನಮಗೆ ವಸ್ತು ಸ್ವರೂಪ ತಿಳಿದು ಬರ್ತಾ ಇದೆಯಲ್ಲ, ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಪ್ರತ್ಯಕ್ಷ ಪ್ರಮಾಣ ಅಂತ ತಿಳ್ಕೊಂಡು ಕರೀತಾರೆ. ಹಿಂಗಿದ ಎಷ್ಟನೇ ಪ್ರಮಾಣದ? 5ನೇ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣ. ಈ ಪ್ರಕಾರದ ಪ್ರತ್ಯಕ್ಷ ಪ್ರಮಾಣದಿಂದ ವಸ್ತುವಿನ ಸ್ವರೂಪವು ಜಿನಧರ್ಮದಲ್ಲಿ ಬಹಳಷ್ಟು ಇದೆ. ಪ್ರತ್ಯಕ್ಷವಾಗಿ ಪ್ರಮಾಣೀಕರಿಸತಕ್ಕಂಥ ಅನೇಕ ವಿಷಯಗಳು ಜೈನ ಧರ್ಮದೊಳಗೆ ನಮಗೇನಾಗ್ತಾ ಇವೆ ಅಂದರೆ ಸಿಗ್ತಾ ಇವೆ. ಹೀಗಿರೋದ್ರಿಂದ ಈ ಧರ್ಮವು ಅನ್ಯರ ಮೂಲಕ ಪ್ರತ್ಯಕ್ಷ ಪ್ರಮಾಣದಿಂದ ಅಖಂಡಿತವಿದೆ. ಈ ಪ್ರಕಾರ ಲೋಕದಲ್ಲಿಯೂ ಧರ್ಮ ದಯಾಮಯವಿದೆ, ಪರಂಪರೆಯಿಂದಲೂ ಧರ್ಮವು ದಯಾಮಯವಿದೆ, ಅನುಮಾನದಿಂದಲೂ ಧರ್ಮವು ದಯಾಮಯವಿದೆ, ಶಾಸ್ತ್ರಗಳಲ್ಲಿಯೂ ಧರ್ಮವು ದಯಾಮಯವಿದೆ, ಪ್ರತ್ಯಕ್ಷದಲ್ಲಿಯೂ ಧರ್ಮವು ದಯಾಮಯವಿದೆ. ಇವು 5 ಪ್ರಮಾಣಗಳು ಜಿನಧರ್ಮದಲ್ಲಿ ದೊರಕುತ್ತವೆ. ಯಾರ ಪಂಚ ಪ್ರಮಾಣಗಳಿಂದಲೂ ಜಿನಧರ್ಮವು ಖಂಡಿತವಾಗುವುದಿಲ್ಲ. ಆದುದರಿಂದ ಇದುವೇ ಸತ್ಯವಿದೆ. ಈ ಪ್ರಕಾರ ಅನೇಕ ನಯದೃಷ್ಟಿಗಳಿಂದ ಧರ್ಮದ ಪರೀಕ್ಷೆ ಮಾಡಿದ ಮೇಲೆ ಜಿನಧರ್ಮವು ಪೂಜ್ಯವಿದೆ ಎಂಬುದು ಸಿದ್ಧವಾಗುತ್ತದೆ. ಈ ಪ್ರಕಾರ ಸುದೃಷ್ಟಿ ತರಂಗಿಣಿ ಎಂಬ ಹೆಸರಿನ ಗ್ರಂಥದಲ್ಲಿ ಶುದ್ಧ ಧರ್ಮ ಪರೀಕ್ಷೆ, ಸಪ್ತಭಂಗಗಳು, 9 ನಯಗಳು, ಪಂಚ ಪ್ರಮಾಣಗಳು ಮೊದಲಾದವುಗಳ ಕಥನ ಹಾಗೂ ಸುಧರ್ಮ ಕುಧರ್ಮಗಳಲ್ಲಿ ಜ್ಞೇಯ ಹೇಯ ಉಪಾದೇಯ ರೂಪ ಧರ್ಮದ ವರ್ಣನೆ ಮಾಡುವಂಥ 11ನೆಯ ಪರ್ವವು ಪೂರ್ಣವಾಯಿತು. ಇಲ್ಲಿಗೆ ಈ ಒಂದು ಪರ್ವ, ಈ ಅಧಿಕಾರ ಏನಾಗ್ತದೆ ಅಂತಂದ್ರೆ ಮುಗಿತದ. ಹಿಂಗೆ ಜೈನ ಧರ್ಮ ಹೆಂಗೆ ಶ್ರೇಷ್ಠಪ್ಪ ಅಂತ ಯಾರಾದರೂ ಕೇಳಿದ್ರು ಅಂದ್ರೆ ಹೇಳುವಷ್ಟರ ಸಲುವಾಗಿ ಇವು 5 ಪ್ರಮಾಣಗಳೇನಿದ್ದಾವೆ ಅಂತಂದ್ರೆ ನಮಗೆ ಸಾಕಷ್ಟು ಇದ್ದಾವೆ. ಇವುಗಳ ಮೂಲಕ ನಾವು ಏನು ಮಾಡೋದಿದೆ ಅಂದರೆ ನಮ್ಮ ಧರ್ಮ ಶ್ರೇಷ್ಠ ಇದೆ ಅನ್ನುವಂಥದ್ದನ್ನು ಹೇಳೋದಿದೆ, ನಾವು ಆಚರಣೆ ಮಾಡೋದಿದೆ. ಆಚರಣೆ ಮಾಡಲಿ ಅಥವಾ ಮಾಡದೇ ಇರಲಿ, ಮಾಡಿದ್ರೂ ನಮಗೆ ವಸ್ತು ವ್ಯವಸ್ಥೆದ ಪ್ರತೀತಿ ಆಗ್ತದೆ. ಮಾಡಲಿಲ್ಲ ಅಂದ್ರೂ ಕೂಡ ಜಿನೇಂದ್ರ ಭಗವಂತರು ಹೇಳಿರ್ತಕ್ಕಂಥ ವಾಣಿ ಅತ್ಯಂತ ಸದೃಢದಪ್ಪ, 100ಕ್ಕೆ 100% ಅದು ಸತ್ತಿದೆ, ಅವನು ಉಪಾದಾನ ಇಲ್ಲದ ನಾವೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸತ್ಯ ಸಿದ್ಧಾಂತನೂ ಕೂಡ ಅಲ್ಲಿ ಏನಾಗ್ತದೆ, ಅವನು ನಂಬಲಿಲ್ಲ ಅಂದ್ರೂ ನಮ್ಮ ಶ್ರದ್ಧೆ ದೃಢ ಆಗ್ತದೆ, ನಂಬಿದ್ರೂ ಕೂಡ ನಮ್ಮ ಶ್ರದ್ಧೆ ಏನಾಗ್ತದೆ, ದೃಢ ಆಗ್ತದೆ. ಇಂಥ ದೃಢವಾದ ಶ್ರದ್ಧೆಯನ್ನು ಇಟ್ಕೊಂಡು ಧರ್ಮಾಚರಣೆಯನ್ನು ಮಾಡೋಣ ಅನ್ನುವಂಥ ಮಾತಿನೊಂದಿಗೆ ಇವತ್ತಿನ ಚರ್ಚೆಗೆ ವಿರಾಮವನ್ನು ಕೊಡೋಣ.